ಇಟ್ಸ್ ವರ್ಷಿಪ್. ಅದರ ಆರಾಧನೆ ಕೂಡ ಹೇಗಿರಬೇಕು ಅಂತೇಳಿ ದೇವರು ಮಾದರಿಯನ್ನು ತೋರಿಸಿದ್ದಾನೆ, ಮಾರ್ಗಸೂಚಿಯನ್ನು ಕೊಟ್ಟಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಈ ಆರಾಧನೆ ವಿಷಯದಲ್ಲಿ ತುಂಬ ಒಂದು ಡಿಸ್ಕಷನ್ಸ್ಗಳು, ತುಂಬ ಒಬ್ರಿಗೊಬ್ಬರು ಸ್ವೀಕರಿಸಲಾರದಂಥ, ಒಪ್ಪಲಾರದಂತಹ ಒಂದು ಪರಿಸ್ಥಿತಿಗಳು ಅನೇಕ ಸಭೆಗಳಲ್ಲಿ ಕಂಡುಬರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಭಾಳ ಸರಳವಾಗಿ ಗ್ರಂಥ ಈ ವಿಷಯವನ್ನು ತಾನು ಸ್ವೀಕರಿಸುವಂತಹ ಸಭೆಗೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ವಿಷಯವನ್ನು ನಾವು ಗಮನಿಸಿದರೆ ಭಾಳ ಸರಳವಾದ ರೀತಿಯಲ್ಲಿ ಇದು ನಮಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಇದರ ಒಂದು ವರ್ಷಿಪ್ ಹೇಗಿರುತ್ತೆ ಅಂತಂದರೆ, ಇದರ ಒಂದು ವಿಷಯದಲ್ಲಿ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಏನು ಹೇಳ್ತೆ ಅಂತಂದರೆ, ಹಳೆ ಒಡಂಬಡಿಕೆಯ ಇಬ್ರಿಯ ಪದ, ಈ ಆರಾಧನೆ ಅನ್ನುವಂಥ ಇಬ್ರಿಯ ಪದ ಶಾಖಾ ಅಂತೇಳಿ ಕರೆಯಲ್ಪಡ್ತದೆ. ಶಾಖಾ ಅಂತಂದರೆ ಇಬ್ರಿಯ ಪದ, ವರ್ಷಿಪ್ಗೆ ಇಬ್ರಿಯ ಪದ ಶಾಖಾ. ಅದರ ಅರ್ಥ ಏನಂತಂದರೆ ಟು ಬೌ ಡೌನ್, ಟು ಪ್ರೊಸ್ಟ್ರೇಟ್ ಒನ್ ಸೆಲ್ಫ್, ಟು ವರ್ಷಿಪ್ ಅಂತ ಹೇಳ್ತಾನೆ. ಅಂದರೆ ಪೂಜಿಸಲು, ಸಾಷ್ಟಾಂಗ ನಮಸ್ಕಾರ ಮಾಡುವುದು ಅಂತ ಹೇಳ್ತಾನೆ. ಅಂದರೆ ಶಾಖಾ ಅಂತಂದರೆ ಪೂಜಿಸಲ್ಪಡೋದು ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು ಅಂತ ಹೇಳ್ತಾನೆ. ಇದು ಇಬ್ರಿಯ ಪದ. ಇದೇ ಗ್ರೀಕ್ ಪದ, ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಗ್ರೀಕ್ ಪದ ಏನು ಹೇಳ್ತಾನಪ್ಪ ಅಂತಂದರೆ ಪ್ರೊಸ್ಕೋನಿಯೋ ಅಂತ ಹೇಳ್ತಾನೆ. ಪ್ರೊಸ್ಕೋನಿಯೋ ಇದರ ಅರ್ಥ ಏನಪ್ಪ ಅಂತಂದರೆ ಮೊಣಕಾಲೂರಿ ಅಥವಾ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಬ್ಬರನ್ನು ಗೌರವಿಸುವುದು ಅಂತ ಅರ್ಥ. ಇದರ ಅರ್ಥ ಇದು. ಅದನ್ನು ನಾವು ಗ್ರಂಥದಲ್ಲಿ ಗಮನಿಸಿದರೆ ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 26ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 26ನೇ ವಚನದಲ್ಲಿ, ಆ ಮನುಷ್ಯನು ಇದನ್ನು ಕೇಳಿ ಬೊಗ್ಗಿಕೊಂಡು ಯೆಹೋವನಿಗೆ ನಮಸ್ಕರಿಸಿ ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಪ್ರೀತಿಯನ್ನು ಸತ್ಯತೆಯನ್ನು ನನ್ನ ದಡಿಯಿಂದ ತೆಗೆಯಲಿಲ್ಲ. ಇಲ್ಲೇನು ಹೇಳ್ತಾ ಇದ್ದಾನೆ? ಅಬ್ರಹಾಮನಿಂದ ಆಜ್ಞೆಯನ್ನ ಪಡೆದಂತಹ ಅಬ್ರಹಾಮನ ಸೇವಕನು ಅಬ್ರಹಾಮನ ಮಗನಾದಂತಹ ಈಸಾಕನಿಗೆ ಹೆಣ್ಣನ್ನು ತೆಗೆದುಕೊಂಡು ಬರೋದಕ್ಕೆ ಯಾವ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅಬ್ರಹಾಮನಿಂದ ಪಡ್ಕೊಂಡನೋ, ಆ ರೆಸ್ಪಾನ್ಸಿಬಿಲಿಟಿಯನ್ನು ಆತನು ಪೂರೈಸಿದ ನಂತರ ಆತನು ಹೇಳ್ತಕ್ಕಂಥ ಈ ಮಾತು ಏನಂತಂದ್ರೆ, ಆ ಮನುಷ್ಯನು ಇದನ್ನು ಕೇಳಿ ಬೊಗ್ಗಿಕೊಂಡು ಯೆಹೋವನಿಗೆ ನಮಸ್ಕರಿಸಿ ಅಂತ ಹೇಳ್ತಾನೆ. ಹೆಂಗೆ? ಬೊಗ್ಗಿಕೊಂಡು ಯೆಹೋವನಿಗೆ ನಮಸ್ಕರಿಸಿ ಅಂತ ಹೇಳ್ತಾನೆ. ಬೊಗ್ಗಿಕೊಂಡು ಯೆಹೋವನಿಗೆ ನಮಸ್ಕರಿಸಿ ಅಂತ ಹೇಳ್ತಾನೆ. ಸೊ ಇದನ್ನು ಗ್ರೀಕ್ ಪದ ಏನು ಹೇಳ್ತದೆ ಅಂತಂದರೆ ಶಾಖಾ ಅಂತ ಕರೀತದೆ. ಬರೀ ಲಿಟ್ರಲ್ ಆಗಿ ಈ ಪದನ ತಗೊಂಬಿಟ್ಟು ಇದನ್ನೇ ಆರಾಧನೆ ಅಂತಂದ್ಬಿಟ್ರೆ ಭಾಳ ಈಸಿಯಾಗಿರುತ್ತಲ್ಲ ನಮಗೂ ಕೂಡ. ಇವತ್ತು ಈಗ ವಾರದ ಮೊದಲನೇ ದಿವಸ ಬಂದು ಬೊಗ್ಗಿಕೊಂಡು ನಮಸ್ಕಾರ ಮಾಡಿ 1-2 ಸೆಕೆಂಡಲ್ಲಿ ಏನು ನಾವು ಇದು ಮುಗಿತಲ್ಲ, ಆರಾಧನೆ ಮುಗಿತಲ್ಲ ಅದು. ಸೊ ಲಿಟ್ರಲ್ ಆಗಿ ನಾವು ತಗೊಳ್ಳೋದ್ರ ಮೂಲಕ ಏನಾಗುತ್ತೆ ಅಂತಂದರೆ ಕೆಲವೊಂದು ಅಪಾರ್ಥಗಳಿಗೆ ನಾವು ಎಡೆ ಮಾಡಿಕೊಟ್ಟಾಗತ್ತೆ. ಅಂದರೆ ಆತನು ಏನು ಮಾಡ್ತಾ ಇದ್ದಾನಂತಂದರೆ ಬೊಗ್ಗಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಂದರೆ ಅರ್ಥ ಏನಂತಂದರೆ ತನ್ನನ್ನು ತಾನು ಸಂಪೂರ್ಣವಾಗಿ ಏನು ಮಾಡಿದ್ದಾನೆ, ಆತನು ದೇವರಿಗೆ ಸಮರ್ಪಿಸಿಕೊಂಡಿದ್ದಾನೆ. ಅದನ್ನು ನಾವು ಏನು ಮಾಡಬೇಕು? ಹೈಲೈಟ್ ಮಾಡಬೇಕಲ್ಲಿ. ಇಬ್ರಿಯ ಪದ ಶಾಖಾ ಅಂತಂದರೆ ಬೊಗ್ಗಿಕೊಂಡು, ನಮಸ್ಕರಿಸು, ಮೊಣಕಾಲೂರು, ಮುದ್ದಿಡು, ಇವೆಲ್ಲ ನೆರವೇರಿಸೋದಕ್ಕೆ ಎಷ್ಟು ಸಮಯ ಬೇಕು ಬ್ರದರ್? ಇವೆಲ್ಲ ಟಕ್ 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 ಅಂತೇಳಿ ಮುಗಿದೋಗ್ಬಿಡ್ತವೆ. ಮತ್ತು ನಾವು ಆರಾಧನೆ ಕಾರ್ಯಕ್ರಮದಲ್ಲಿ ಎಷ್ಟು ಸಮಯ ಕಳಿತೀವಿ? ನಾವು ಹೆಚ್ಚು ಕಡಿಮೆ 2 ಅವರ್ ಕಳಿತೀವಿ. ನಾವು 2 ಅವರ್ ಮಾಡುವಂಥದ್ದು ಏನಿದೆ ಹಾಗಾದರೆ? ಎಲ್ಲರೂ ಬಂದು ಬಗ್ಗಿ ನಮಸ್ಕಾರ ಮಾಡಿಕೊಂಡು ಹೋಗ್ಬಿಡ್ಬೋದಲ್ಲ. ನಾವು ಲೋಕದಲ್ಲೂ ಕೂಡ ಏನು ನೋಡ್ತೀವಿ, ಎಲ್ಲಾದರೂ ದೇವಸ್ಥಾನ ಕಂಡು ಅಂತಂದರೆ ಅವ್ರೇನು ಮಾಡ್ತಾರೆ, ಹಿಂಗೆ ಅಂತಾರೆ, ಮುಗಿದೋಯ್ತು ಅವ್ರದ್ದು ಆರಾಧನೆ ಹಂಗಾರೆ. ಸೊ ಇದು ಲಿಟ್ರಲ್ ಆಗಿ ತಗೊಂಡ್ರೆ ಪರಿಸ್ಥಿತಿಗಳು ಹಿಂಗಿರ್ತವೆ. ಪ್ರುಸ್ಕೋನಿಯೋ, ಆಮೇಲೆ ಅನೇಕ ಹೊಸ ಒಡಂಬಡಿಕೆಯ ಪುಸ್ತಕಗಳಲ್ಲಿ ವರ್ಷಿಪ್ ಅಂತೇಳಿ ಬಳಸಲ್ಪಟ್ಟಿದೆ. ಸೊ ಅವುಗಳ ಭಾವ ಏನು? ನಮಸ್ಕರಿಸೋದ್ರಿಂದ ಅದು ವರ್ಷಿಪ್ ಆಗೋಯ್ತಾ? ಅಡ್ಡ ಬೀಳೋದ್ರಿಂದ ಅದು ನಮಸ್ಕಾರ ಆಗೋಯ್ತಾ? ಅದರದ್ದು ಒಂದು ಫೀಲಿಂಗ್ಸ್ ಏನಿದೆ, ಅದರ ಒಂದು ನಿಜವಾದ ಆಳವಾದ ಅರ್ಥ ಏನಿದೆ ಅಂತೇಳಿ ಗ್ರಹಿಸುವಂಥದ್ದು ಬಹಳ ಮುಖ್ಯ ನಮಗೆ.
ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1-2 ವಚನದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಈಗಿರುವುದರಿಂದ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವನ್ನಾಗಿ ದೇವರಿಗೆ ಸಮರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದಂತಹ ಆರಾಧನೆ ಅಂತ ಹೇಳ್ತಾನೆ. ರೋಮ 12:1 ಅಲ್ಲೇನು ಹೇಳ್ತಾನೆ ಅಂತಂದರೆ, ಆರಾಧನೆ ಅಂತಂದ್ರೆ ಏನಂತಂದರೆ ನಿಮ್ಮ ದೇಹಗಳನ್ನು ಏನು ಮಾಡ್ಬೇಕಂತೆ, ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವಂಥ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿಕೊಳ್ಳ್ರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಅಂತ ಹೇಳ್ತಾನೆ. ಇದೇನಿದು? ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿ ಪರ್ಸನಲ್ ಆಗಿ ದೇವರಿಗೆ ಹೇಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಸಜೀವ ಯಜ್ಞವನ್ನಾಗಿ ವಿವೇಕದಿಂದ ದೇವರನ್ನ ಆರಾಧಿಸುವಂಥದ್ದು ಇಲ್ಲಿ ತೋರಿಸ್ತದೆ. ವ್ಯಕ್ತಿಗತವಾಗಿ ಪರ್ಸನಲ್ ಆಗಿ ಸಭೆಯಾಗಿ ಕೂಡಿಕೊಂಡು ಬಂದು ಮಾಡುವಂಥ ಒಂದು ಆ ವರ್ಷಿಪ್ಪೇ ಬೇರೆ ಇರ್ತದೆ ಅಲ್ಲಿ. ಸೊ ಆದ್ದರಿಂದ ಈ ಒಂದು ವಿಷಯದಲ್ಲಿ ನಾವು ಒಂದು ಸ್ಪಷ್ಟತೆಯನ್ನು ಪಡ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಪ್ರೊಸ್ಕ್ಯೂನಿಯೋ ಅಂತಕ್ಕಂಥದ್ದು ಕೂಡ ಏನು ಹೇಳ್ತಾನೆ ಅಂತಂದರೆ, ಅಲ್ಲಿ ಮೊಣಕಾಲೂರುವಂಥದ್ದು, ಬೊಗ್ಗುವಂಥದ್ದು ಅಂತ ಹೇಳ್ತಾನೆ. ಪ್ರೊಸ್ಕ್ಯೂನಿಯೋ ಮತ್ತು ಶಾಖ ಬರೀ ಪದಗಳಿಗೆ ನಾವು ಸೀಮಿತ ಆಗಬಾರ್ದು. ಇಲ್ಲಿ ಈ ಪ್ರೊಸ್ಕ್ಯೂನಿಯೋ ಅಂತಂದರೆ ಅಡ್ಡಬೀಳು, ಪ್ರೊಸ್ಕ್ಯೂನಿಯೋ ಅಂತಂದರೆ ಮೊಣಕಾಲೂರು, ಸಾಷ್ಟಾಂಗ ನಮಸ್ಕಾರ ಮಾಡು, ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಅವರು ಆ ರೀತಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ನಮ್ಮದು ಏನೂ ಇಲ್ಲ, ಎಲ್ಲವೂ ಕೂಡ ನಾವು ಆತನಿಗೆ ಏನು ಮಾಡಿದ್ದೀವಿ, ನಾವು ಸಮರ್ಪಿಸಿದ್ದೀವಿ ಅಂತ ಅರ್ಥ. ಅದು ಆ ಒಂದು ಆಲೋಚನೆಯನ್ನು ಹೊಂದಿಕೊಂಡು ಇವತ್ತು ಹೊಸ ಒಡಂಬಡಿಕೆಯ ಆರಾಧನೆಯಲ್ಲಿ ಬರೀ ಬೊಗ್ಗೋದಲ್ಲ, ಬರೀ ಮೊಣಕಾಲೂರೋದಲ್ಲ, ಬರೀ ಸಾಷ್ಟಾಂಗ ನಮಸ್ಕಾರ ಮಾಡೋದಲ್ಲ, ಅದ್ರ ಜೊತೆಗೆ ಇನ್ನೂ ಕೂಡ ಕೆಲವೊಂದು ಸೇರ್ಕೊಳ್ತವೆ ಅಂತ ಹೇಳ್ತೇನೆ. ಈಗ ನಾವು ಹೇಳಿದ್ವಲ್ಲ, ಪ್ರೊಸ್ಕ್ಯೂನಿಯೋ ಅಂತಂದರೆ ಏನು, ಮೊಣಕಾಲೂರು, ಸಾಷ್ಟಾಂಗ ನಮಸ್ಕಾರ ಮಾಡು ಅಂತೇಳಿ ನಾವು ಮಾಡ್ತಾ ಇದ್ದೀವ. ಸಾಷ್ಟಾಂಗ ನಮಸ್ಕಾರ ಮೊಣಕಾಲು ಊರ್ತಾ ಇದ್ದೀವ, ಮತ್ತು ಹೆಂಗೆ ಆರಾಧನೆ ಅಂತ ಕನ್ಸಿಡರ್ ಮಾಡ್ಕೊತೀರಿ ನೀವು? ಮತ್ತೆ ಇದು ಹೇಳ್ತದಲ್ಲ, ಗ್ರೀಕ್ ಪದ ಹೇಳ್ತದಲ್ಲ, ಮತ್ತೆ ಯಾರು ಮಾಡ್ತಾ ಇದ್ದೀವಿ, ಯಾರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀವಿ, ಯಾರು ಮೊಣಕಾಲು ಊರ್ತಾ ಇದ್ದೀವಿ ಸಭೆಯಲ್ಲಿ? ಸೊ ಆ ಪದಗಳ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನಾವು ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು. ಹೊಸ ಒಡಂಬಡಿಕೆಯ ಆರಾಧನೆ ಏನನ್ನು ತೋರಿಸ್ಕೊಡ್ತದಂತಂದರೆ, ಬರೀ ಮೊಣಕಾಲೂರೋದು ಮಾತ್ರ ಅಲ್ಲ, ತನ್ನನ್ನು ತಾನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸ್ಕೊಳ್ಳೋದು. ಆತನ ಬಿಟ್ಟರೆ ಇನ್ಯಾರಿಗೂ ಕೂಡ ನೀನು ಸಮರ್ಪಿಸ್ಕೊಳ್ಳೋದಿಲ್ಲ. ಅದ್ವಿತೀಯ ದೇವರಿಗೆ ಅದ್ವಿತೀಯ ಸ್ಥಾನವನ್ನೇ ನೀನು ಕೊಟ್ಬಿಡ್ಬೇಕು. ನೀನು ಆ ರೀತಿಯಾದಂಥ ಜೀವನನ್ನು ದೇವರೆಡೆಗೆ ನೀನು ಜೀವಿಸ್ಬೇಕಂತಕ್ಕಂಥದ್ದು ಭಾಳ ವಿಶೇಷವಾದಂಥ ಮಾತು. ಸೊ ಇನ್ನೂ ಕೂಡ ಕೆಲವು ಈ ಆರಾಧನೆಯೊಂದಿಗೆ ಸೇರಿಕೊಳ್ತವೆ ಅಂತ ಹೇಳ್ತಾನೆ. ಸೊ ಹಾಗಾದರೆ ಸೇರಿಕೊಳ್ತಕ್ಕಂಥವು ಯಾವುವು ಅಂತಂದರೆ, ಅಪೋಸ್ತಲರ ಬೋಧನೆ ಅಂತ ಹೇಳ್ತಾನೆ. ಆರಾಧನೆಯಲ್ಲಿ ಅಪೋಸ್ತಲರ ಬೋಧನೆ ಕೂಡ ಏನಾಗಿದೆ, ಒಳಗೊಂಡಿದೆ. ಯಾಕಂದರೆ ಅಪೋಸ್ತಲರ ಬೋಧನೆಯನ್ನು ನಾನು ಕೇಳಲಿಲ್ಲ ಅಂತಂದರೆ ನಾನು ಯಾವ ರೀತಿಯಾಗಿ ದೇವರನ್ನು ನಾನು ಆರಾಧಿಸಬೇಕು ಅನ್ನುವಂಥದ್ದು ಅಲ್ಲಿ ನನಗೆ ಗೊತ್ತಾಗಲ್ಲ. ಅಲ್ಲಿ ಗೊತ್ತಾಗಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ನನ್ನ ಆರಾಧನೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅರ್ಥ. ಆದ್ದರಿಂದ ಯೂದ ಪತ್ರಿಕೆಯಲ್ಲಿ ಈ ಒಂದು ವಿಷಯವನ್ನು ನಾವು ಗಮನಿಸ್ತೇವೆ. ಯೂದ ಪತ್ರಿಕೆ 17ನೇ ವಚನ ಗಮನಿಸಿ. ಯೂದ ಪತ್ರಿಕೆ 17ನೇ ವಚನ. ಪ್ರಿಯರೇ, ನೀವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೋಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಏನ್ ಮಾಡ್ರಂತೆ, ಜ್ಞಾಪಕ ಮಾಡಿಕೊಳ್ಳ್ರಿ ಅಂತ ಹೇಳ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೋಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಅಪೋಸ್ತಲರ ಮಾತುಗಳಲ್ಲಿ ದೇವರು ಕೋರಿಕೊಳ್ಳುವಂತಹ ಆರಾಧನೆ ಏನಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅಪೋಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 38ನೇ ವಚನದಲ್ಲಿ, ಪಂಚಾಶತ್ತಮ ಹಬ್ಬದ ದಿನದಂದು ಭೂಮಿ ಮೇಲಿರ್ತಕ್ಕಂಥ ಸದ್ಭಕ್ತರಾಗಿರ್ತಕ್ಕಂಥ ಯಹೂದ್ಯರೆಲ್ಲರೂ ಕೂಡ ಅಲ್ಲಿ ಕೂಡಿ ಬಂದಾಗ ಪೇತ್ರನ ಒಂದು ಪ್ರಸಂಗವನ್ನು ಕೇಳಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂತಹ ಆ ಪರಿಶುದ್ಧ ದೇವಜನರೆಲ್ಲರೂ ಕೂಡ ಏನು ಮಾಡ್ತಾ ಇದ್ರು ಅಂತಂದರೆ, ಅವರು ಅಪೋಸ್ತಲರ ಬೋಧನೆಯನ್ನು ಏನು ಮಾಡ್ತಾಯಿದ್ರು, ಕೇಳ್ತಾ ಇದ್ರು ಅಂತ ಹೇಳ್ತಾರೆ. ಅಪೋಸ್ತಲರ ಬೋಧನೆ ಅಂತಂದರೆ ಮತ್ತೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಯೇಸು ಕ್ರಿಸ್ತನ ಬೋಧನೆ ಕೇಳಬಾರ್ದಾ ಅಂತ ಹೇಳ್ಬಿಟ್ಟು. ಆ ರೀತಿ ಕೇಳ್ತಕ್ಕಂಥವ್ರು ದಡ್ರವರು, ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳ್ತೀವಿ. ಅಪೋಸ್ತಲರ ಬೋಧನೆ ಇಷ್ಟಕ್ಕೆ ಯಾರ್ದು ಅಂತಂದರೆ ಯೇಸು ಕ್ರಿಸ್ತನ ಬೋಧನೆನೇ. ಯೇಸು ಕ್ರಿಸ್ತನ ಬೋಧನೆ ಯಾರ್ದು ಅಂತಂದರೆ ಪರಿಶುದ್ಧಾತ್ಮನ ಬೋಧನೆನೇ. ಪರಿಶುದ್ಧಾತ್ಮನ ಬೋಧನೆ ಯಾರ್ದಂತಂದ್ರೆ ಯೇಸು ಕ್ರಿಸ್ತಂದು. ಯೇಸು ಕ್ರಿಸ್ತನ ಬೋಧನೆ ಯಾರ್ದಂತಂದ್ರೆ ತಂದೆಯಾದ ದೇವ್ರದು. ಹಾಗಾಗಿ ಇವರು ಅಪೋಸ್ತಲರ ಬೋಧನೆ ಅಂತೇಳಿ ಕ್ರಿಸ್ತನ ಬೋಧನೆಯನ್ನು ಇವರು ಉಲ್ಲಂಘಿಸ್ತಾ ಇದ್ದಾರೆ, ತೃಣೀಕರಿಸ್ತಾ ಇದ್ದಾರೆ ಅಂತಕ್ಕಂಥವ್ರು ಬುದ್ಧಿಹೀನರವರು. ಅಪೋಸ್ತಲರ ಬೋಧನೆ ಅಂದರೂ ಒಂದೇ, ಕ್ರಿಸ್ತನ ಬೋಧನೆ ಅಂದ್ರೂ ಕೂಡ ಒಂದೇ, ಪರಿಶುದ್ಧಾತ್ಮನ ಬೋಧನೆ ಅಂದರೂ ಒಂದೇ, ಯೇಸು ಕ್ರಿಸ್ತನ ಬೋಧನೆ ಅಂದರೂ ಒಂದೇ, ತಂದೆಯಾದ ದೇವರ ಬೋಧನೆ ಅಂದರೂ ಒಂದೇ. ಹಾಗಾಗಿ ಅಪೋಸ್ತಲರ ಬೋಧನೆ, ಅಪೋಸ್ತಲರ ಮೂಲಕ ಪರಿಶುದ್ಧಾತ್ಮನು
ಮಾತಾಡಿ ಇವತ್ತು ಅಂತಿಮವಾಗಿ ನಮಗೆ ಗ್ರಂಥಸ್ಥವಾಗಿ ಬರ್ಕೊಟ್ಟಿದ್ದಾನೆ ಇವತ್ತು. ಅದನ್ನು ಏನು ಮಾಡ್ಬೇಕಂತಾರೆ, ಅಪೋಸ್ತಲರು ಮೊದಲು ಹೇಳಿದ ಮಾತುಗಳನ್ನು ನೀವು ಜ್ಞಾಪಕ ಮಾಡಿಕೊಳ್ಳ್ರಿ ಅಂತ ಹೇಳ್ತಾನೆ. ಹಾಗಾಗಿ ಆರಾಧನೆಯಲ್ಲಿ ಏನು ಒಳಗೊಂಡಿರಬೇಕು ಅಂತಂದರೆ ಅದು ಅಪೋಸ್ತಲರ ಬೋಧನೆಯನ್ನು ಕೇಳುವಂತಹ ಕಾರ್ಯಕ್ರಮದಲ್ಲಿ ಒಂದು ಭಾಗ ಇದು ಅಪೋಸ್ತಲರ ಬೋಧನೆ. ಎರಡನೇದ್ದು ಸಹವಾಸ, ಫೆಲೋಶಿಪ್ಪು. ನಾನು ಯಾವುದು ಸಹವಾಸಕ್ಕೆ ಬರಲ್ರಿ, ಸಭೆ ಸಹವಾಸಕ್ಕೆ ಬರಲ್ಲ, ನಮ್ಮ ಮನೇಲೆ ನಾನು ರೊಟ್ಟಿ ಮುರಿತೀನಿ, ನಮ್ಮ ಮನೇಲೆ ನಾನು ಆರಾಧನೆ ಮಾಡ್ತೀನಿ ಅಂತಂದರೆ ಅದು ಆರಾಧನೆ ಆಗಲ್ಲ. ಅದಕ್ಕೆ ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಅಂತ ಹೇಳ್ತಾನೆ ಅಲ್ಲಿ. ಎಲ್ಲಿ ಕೂಡಿ ಬಂದಾಗ, ಫಾರ್ ಎಕ್ಸಾಂಪಲ್ ಇವಾಗ ಸಹೋದರರು ಯಾವುದೋ ಒಂದು ಕರ್ತವ್ಯದ ನಿಮಿತ್ತವಾಗಿ ಭಾಳ ದೂರ ದೇಶದಲ್ಲಿ ಇದ್ದೀರಿ ನೀವು. ಇವಾಗ ಅಲ್ಲಿರ್ತಕ್ಕಂತಹ ದೇವಜನರೊಟ್ಟಿಗೆ ನೀವು ಸಹವಾಸನ ಹಂಚ್ಕೊಳ್ಳೋದಕ್ಕೆ ಕೆಲವೊಂದು ಪರಿಸ್ಥಿತಿಗಳು ಅನಾನುಕೂಲವಾಗಿರುವಾಗ ಇರ್ತಕ್ಕಂಥ ಕೆಲವೊಂದು ಮಾಧ್ಯಮಗಳನ್ನು ಬಳಸ್ಕೊಂಡು ಆ ಒಂದು ಸಹವಾಸದ ಮೂಲಕ ದೇವರನ್ನು ನಾನು ಘನಪಡಿಸ್ತೀನಿ ಅನ್ನೋದರಲ್ಲಿ ಇಲ್ಲಿ ಎಕ್ಸ್ಕ್ಯೂಸ್ ಅನ್ನುವಂಥದ್ದು ಒಂದು ಇದ್ದೇ ಇರ್ತದೆ. ಎಲ್ಲವೂ ನನಗೆ ಲಭ್ಯವಾಗಿದ್ದು, ಎಲ್ಲವೂ ಅನುಕೂಲವಾಗಿದ್ದು ಕೂಡ ನಾನು ಹೋಗೋದಿಲ್ಲ, ನನ್ನ ಪಾಡಿಗೆ ನಾನು ಮಾಡ್ಕೋತೀನಿ ಅಂತಂದರೆ ಅದು ದೇವರು ಕೋರಿಕೊಳ್ಳುವಂಥ ಆರಾಧನೆ ಆಗಲ್ಲ ಅದು. ಸೊ ಹಾಗಾಗಿ ಸಹವಾಸ ಅನ್ನುವಂಥದ್ದು ಆರಾಧನೆ ಕಾರ್ಯಕ್ರಮದಲ್ಲಿ ಕೂಡ ಒಂದು ಭಾಗವಾಗಿ ಸೇರ್ಕೊಳ್ತದೆ ಅದು ಸಹವಾಸ ಅನ್ನುವಂಥದ್ದು. ಇನ್ನು ನೆಕ್ಸ್ಟು ರೊಟ್ಟಿ ಮುರಿಯುವಂಥದ್ದು ಕೂಡ, ರೊಟ್ಟಿ ಮುರಿಯುವಂಥದ್ದು. ಸೊ ಈ ರೊಟ್ಟಿ ಮುರಿಯೋದು ಏನು ಅಂತಂದರೆ, ರೊಟ್ಟಿ ಮುರಿಯುವಂಥದ್ದು ಎರಡು ರೊಟ್ಟಿ ಮುರಿಯುವಂಥ ಒಂದು ಕಾರ್ಯಕ್ರಮನ ನಾವು ಗ್ರಂಥದಲ್ಲಿ ಗಮನಿಸ್ತೀವಿ. ಒಂದು ಫೆಲೋಶಿಪ್ ಮೀಲ್ಸು. ಫೆಲೋಶಿಪ್ ಅಂದರೆ ಸಹವಾಸದ ಊಟದ, ಸಹವಾಸ ಭೋಜನ. ಭಾಳ ಇಂಪಾರ್ಟೆಂಟಾಗಿ ಆ ಒಂದು ಪ್ರಾಂತ್ಯದಲ್ಲಿ ರೊಟ್ಟಿ ಮುರಿಯುವಂಥದ್ದು ಭಾಳ ಸರ್ವೇ ಸಾಮಾನ್ಯವಾದಂಥ ಒಂದು ಕಾರ್ಯಕ್ರಮ ಆ ಒಂದು ಪ್ರಾಂತ್ಯದಲ್ಲಿರ್ತಕ್ಕಂಥ ಜನಗಳಿಗೆ. ರೊಟ್ಟಿ ಮುರಿಯುವಂಥದ್ದು ಎರಡೂ ದೃಷ್ಟಿಕೋನದಲ್ಲಿ ನಾವು ಆಲೋಚನೆ ಮಾಡಬೇಕು. ಒಂದು, ಕರ್ತನ ಮೇಜಿನಲ್ಲಿ ಪಾಲು ಹೊಂದುವಂಥ ಕಾರ್ಯಕ್ರಮಕ್ಕೂ ಕೂಡ ರೊಟ್ಟಿ ಮುರಿಯುವ ನಿಯಮ ಅಂತ ಕರೀತಾರೆ. ಅದೇ ರೀತಿಯಾಗಿ ಒಂದು ಫೆಲೋಶಿಪ್ ಮೀಲ್ಸ್, ಸಹವಾಸ ಭೋಜನವನ್ನು ಕೂಡ ರೊಟ್ಟಿ ಮುರಿಯುವಂಥದ್ದು ಅಂತೇಳಿ ಅವರು ಕೂಡ ಭಾವಿಸ್ತಾರೆ. ಇವೆರಡಕ್ಕೂ ವ್ಯತ್ಯಾಸನ ನಾವು ಕರೆಕ್ಟಾಗಿ ಕಂಡುಕೊಳ್ಬೇಕು. ಇದನ್ನು ಅದಕ್ಕೆ ತಗೊಂಡೋಗಿ ಮಿಕ್ಸ್ ಮಾಡಿ ನಾವು ವಾಕ್ಯವನ್ನು ಕಲಬೆರಿಕೆ ಮಾಡಬಾರ್ದು. ಇವತ್ತು ಈ ರೀತಿಯಾದಂಥ ಕಲಬೆರಿಕೆ ಮಾಡೋದ್ರ ಮೂಲಕ ಯಾವ ಬೇಕಾವಾಗ ರೊಟ್ಟಿ ಮುರಿಬೋದು ನಾವು. ಅದಕ್ಕೆ ಇಂಥ ದಿನ ಅಂತಿಲ್ಲ, ಇಂಥ ಟೈಮ್ ಅಂತಿಲ್ಲ ಅಂತೇಳಿ ಹೇಳ್ತಕ್ಕಂಥವ್ರು ಬುದ್ಧಿವಂತರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವತ್ತು ಲೋಕದಲ್ಲಿ. ಆದರೆ ಗ್ರಂಥ ನಮಗೆ ಹಂಗೆ ಹೇಳ್ತಾ ಇಲ್ಲ. ಅದಕ್ಕೆ ಭಾಳ ನಿರ್ದಿಷ್ಟವಾದಂಥ ಮಾರ್ಗಸೂಚಿಯನ್ನು ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 7ನೇ ವಚನದಲ್ಲಿ ಗ್ರಂಥ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಅಂತ ಹೇಳ್ತಾರೆ. ರೊಟ್ಟಿ ಮುರಿಯುವಂಥ ನಿಯಮ ಯಾವಾಗ? ವಾರದ ಮೊದಲನೇ ದಿವಸ. ಹಾಗಾದರೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ಅವರು ದಿನಾಲು ಮನೆಗಳಲ್ಲಿ ರೊಟ್ಟಿ ಮುರಿದು ಅಂತ ಹೇಳ್ತಾನಲ್ಲ. ಮತ್ತೆ ಅದ್ಯಾವ ರೊಟ್ಟಿ ಅದು? ಅದ್ಯಾವ ರೊಟ್ಟಿ ಅಂತಂದರೆ ಅದು ಸಹವಾಸ ಭೋಜನ. ಅದು ಸಹವಾಸ ಭೋಜನ. ಸಹವಾಸ ಭೋಜನ, ಸಹವಾಸದಲ್ಲಿ ಊಟ ಮಾಡ್ತಾ, ಒಬ್ರಿಗೊಬ್ರು ಹಂಚ್ಕೊಳ್ತಾ, ಒಬ್ರಿಗೊಬ್ರು ಕ್ರಿಸ್ತ ನಂಬಿಕೆಯಲ್ಲಿ ಬಲಪಡಿಸ್ಕೊಳ್ತಾ, ನಮಗೆ ಅದು ಒದಗಿ ಬಂದಂತಹ ಒಂದು ಕ್ರಿಸ್ತಿಯ ಜೀವಿತವನ್ನು ಆನಂದದಿಂದ ಸಂತೋಷದಿಂದ ಒಂದು ಕಳೆಯುವಂಥ ಒಂದು ಸಹವಾಸ ಭೋಜನ ಕೂಟ ಅದು. ಹಾಗಾಗಿ ಆರಾಧನೆ ಕಾರ್ಯಕ್ರಮದಲ್ಲಿ ಇವೆಲ್ಲವೂ ಕೂಡ ಒಳಗೊಂಡಿರ್ತವೆ ಅನ್ನುವಂಥದ್ದು ವಿಶೇಷವಾದಂಥ ಒಂದು ಸಂಗತಿ, ರೊಟ್ಟಿ ಮುರಿಯುವಂಥದ್ದು ಅಂತೇಳಿ. ಎರಡನೇದಾಗಿ ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್. ಅದು ಸಾಮೂಹಿಕವಾಗಿ ಮಾಡ್ತಕ್ಕಂಥ ಪ್ರಾರ್ಥನೆಗಳು ಬಹಳ ಗೌರವಯುತವಾಗಿ ನಡಿಬೇಕು. ಹೇಳಿದ್ದನ್ನೇ ಪದೇ ಪದೇ ಹೇಳ್ಬಾರ್ದು. ಪ್ರಜೆಗಳಿಗೋಸ್ಕರ, ಸರ್ಕಾರಗಳಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ, ಸರ್ಕಾರದ ಜನಪ್ರತಿನಿಧಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಅದು ಸಾಮೂಹಿಕವಾದಂಥ ಪ್ರಾರ್ಥನೆಯಲ್ಲಿ ಬಹುಮುಖ್ಯವಾದಂಥ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ವಿಷಯ ಅದು. ಹಾಗಾಗಿ ನಾವು ಸಭೆಯಾಗಿ ಕೂಡಿಕೊಂಡು ಬಂದಾಗ ಆರಾಧನೆಯಲ್ಲಿ ಪ್ರಾರ್ಥನೆ ಅನ್ನುವಂಥದ್ದು ಕೂಡ ಒಳಗೊಂಡಿರ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆಮೇಲೆ ಹಂಚಿಕೊಳ್ಳುವಂಥದ್ದು ಅಂತ ಹೇಳ್ತಾನೆ. ಹಂಚಿಕೊಳ್ಳುವಂಥದ್ದೇನು? ಒಬ್ರಿಗೊಬ್ರು ಹಂಚ್ಕೊಳ್ಳೋದು. ನಿನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಊಟ ಇದೆ, ಅವಶ್ಯಕತೆಯಲ್ಲಿರ್ತಕ್ಕಂಥವ್ರಿಗೆ ಏನು ಮಾಡ್ಬೇಕು? ಅದನ್ನು ಹಂಚ್ಕೊಂಡು ತಿನ್ನಬೇಕು ಅಂತ ಹೇಳ್ತಾನೆ. ಇದು ಆರಾಧನೆ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಒಂದು ಭಾಗಗಳಿವೆಲ್ಲ. ಸೊ ಇಂಥ ಒಂದು ಹಂಚ್ಕೊಳ್ಳುವಂಥದ್ದನ್ನು ಮತ್ತು ಕಾಣಿಕೆಯನ್ನು ಈ ಒಂದು ಆರಾಧನೆ ಕಾರ್ಯಕ್ರಮದಲ್ಲಿ ನಾವು ಕಾಣ್ತೀವಿ. ಇವೆಲ್ಲವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದನ್ನು ಆರಾಧನೆ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಕರಿತೀವಿ. ಇದನ್ನು ಯಾವಾಗ ಮಾಡಬೇಕು ಅಂತ ಕೇಳ್ತಾನೆ ಅಂತಂದರೆ, ವಾರದ ಮೊದಲನೇ ದಿವಸದಲ್ಲಿ ನಾವು ಸಭೆಯಾಗಿ ಕೂಡಿಕೊಂಡು ಬಂದಾಗ ನಿನ್ನ ಕಾಣಿಕೆಯನ್ನು ಕೂಡ ತೊಗೊಂಬರಬೇಕು, ರೊಟ್ಟಿ ಮುರಿಯುವಂಥದ್ದನ್ನು ಕೂಡ ನಡೆಸಬೇಕು. ಸಭೆಯಾಗಿ ಕೂಡಿಕೊಂಡು ಬಂದಾಗ ನಿನ್ನ ಹಾಡುಗಳನ್ನು ಹಾಡಬೇಕು, ಸ್ತೋತ್ರಯಜ್ಞಗಳನ್ನು ಸಮರ್ಪಿಸಬೇಕು, ಬಲಿಗಳನ್ನು ಸಮರ್ಪಿಸಬೇಕು. ಯಾವ ಬಲಿಗಳು? ಆತ್ಮ ಸಂಬಂಧವಾದಂಥ ಬಲಿಗಳು. ಹಳೆ ಒಡಂಬಡಿಕೆಯಲ್ಲಿ ಆರಾಧನೆ ಮಾಡಬೇಕಂತಂದರೆ ಯಜ್ಞಗಳು ಸಮರ್ಪಿತ ಆಗ್ತಾ ಇದ್ದವು ಅಲ್ಲಿ. ಮತ್ತು ಈಗ ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ನಾವು ಯಜ್ಞನ ಸಮರ್ಪಿಸಬೇಕು,
ನಾವು ಯಾವ ಯಜ್ಞವನ್ನು ಸಮರ್ಪಿಸಬೇಕು? ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸಬೇಕು. ಆತ್ಮೀಯ ಯಜ್ಞಗಳನ್ನು ನೀವು ಸಮರ್ಪಿಸಲಿಲ್ಲ ಅಂತಂದರೆ ನಿಮ್ಮ ಆರಾಧನೆ ವ್ಯರ್ಥವಾದ ಆರಾಧನೆ. ಹಾಗಾಗಿ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದ ಕೊನೆ ಭಾಗದಲ್ಲಿ, ಒಂದು ಪೇತ್ರ 2ನೇ ಅಧ್ಯಾಯ 5ನೇ ವಚನದಲ್ಲಿ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಅಂತ ಹೇಳ್ತಾನೆ. ಸೊ ನಾವು ಏನು ಸಮರ್ಪಿಸಬೇಕು? ಆತ್ಮ ಸಂಬಂಧವಾದಂಥ ಯಜ್ಞಗಳನ್ನು ಅಂತ ಹೇಳ್ತಾನೆ. ಸೊ ಹಾಗಾದ್ರೆ ಆತ್ಮ ಸಂಬಂಧವಾದಂಥ ಯಜ್ಞಗಳು ಅಂದರೆ ಏನು? ಫಿಲಿಪ್ಪಿ ಪತ್ರಿಕೆಯಲ್ಲಿ ದೇವಜನರಿಗೋಸ್ಕರ ಸಂಗ್ರಹಿಸಲ್ಪಡುವಂಥ ಕಾಣಿಕೆ, ದೇವಜನರ ಕೊರತೆಗಳನ್ನು ಸ್ಥಾನಿಕ ಸಭೆಯ ಕ್ಷೇಮಾಭಿವೃದ್ಧಿಗೋಸ್ಕರ ಕೊಡುವಂಥ ಒಂದು ಕಾಣಿಕೆಯ ವಿಷಯದಲ್ಲಿ ಅಪೊಸ್ತಲನಾದಂಥ ಪೌಲನು ಅದು ದೇವರಿಗೆ ಇಷ್ಟವಾದಂಥ ಯಜ್ಞ, ಅದು ದೇವರಿಗೆ ಸುಗಂಧ ವಾಸನೆ ಎಂಬುದಾಗಿ ಕಾಣಿಕೆ ವಿಷಯದಲ್ಲಿ ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನದಲ್ಲಿ, ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ ಅಂತ ಹೇಳ್ತಾನೆ. ಸೊ ಕಾಣಿಕೆ ಕೊಡುವಂಥದ್ದು ಕೂಡ ಏನದು? ಅದು ಯಜ್ಞ ಅಂತ ಹೇಳ್ತಾನೆ. ನನ್ನನ್ನು ನಾನು ದೇವರಿಗೆ ಮೀಸಲಾದ ಮೆಚ್ಚುಗೆಯಾಗಿರುವಂಥ ಸಜೀವ ಯಜ್ಞವನ್ನಾಗಿ ಸಮರ್ಪಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಸಹೋದರ ರಾಜೇಶ್ ಅವರು ಇದ್ದಾರೆ, ಅವರ ಆದಾಯದ ಸಂಪನ್ಮೂಲ ಏನಂತಂದ್ರೆ ಅವ್ರ ಬೆವರು. ಅವರು ಕಷ್ಟಪಟ್ಟು ಬೆವರು ಸುರಿಸಿದ್ರೇ ಅವ್ರಿಗೆ ದುಡ್ಡು. ಅದು ಅವರೊಬ್ಬರಲ್ಲ, ನಾವೆಲ್ಲರೂ ಕೂಡ ಅಷ್ಟೇ. ಸಹೋದರರು ಒಂದು ವೃತ್ತಿ ಜೀವನ ಮಾಡ್ತಾಯಿದ್ರೆ, ನಾನೊಂದು ವೃತ್ತಿ ಜೀವನ ಮಾಡ್ತಾಯಿದ್ದೀನಿ. ನಾವೆಲ್ಲರಿಗೂ ಸುಮ್ಮನೆ ದುಡ್ಡು ಬರಲ್ಲ. ನಾವು ಬೆವರು ಸುರಿಸಿ ಕಷ್ಟಪಟ್ಟು ನಾವೇನು ಮಾಡಿದ್ದೀವಿ? ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿಕೊಂಡು ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡೋದ್ರ ಮುಖಾಂತರ ಆ ನ್ಯಾಯವಾದಂಥ ಕಾಣಿಕೆಯನ್ನು ನಾವೇನು ಮಾಡ್ತಾಯಿದ್ದೀವಿ? ಸಜೀವ ಯಜ್ಞವನ್ನಾಗಿ ಏನು ಮಾಡ್ತಾಯಿದ್ವಿ? ದೇವರಿಗೆ ನಾವು ಸಮರ್ಪಿಸ್ತಾ ಇದ್ವಿ. ಇದು ಯಜ್ಞ ಅಂತ ಹೇಳ್ತಾನೆ. ಈ ರೀತಿಯಾದಂಥ ಯಜ್ಞ ಸಮರ್ಪಣೆ ಇಲ್ಲದೇ ಇದ್ದರೆ ಅದು ಆರಾಧನೆ ಆಗಲ್ಲ ಅಂತ ಹೇಳ್ತಾನೆ. ಹಾಗೆ ನಾವು ಹಾಡಾಡುವಂಥದ್ದು ಕೂಡ ಅದು ಕೂಡ ಯಜ್ಞ ಅಂತ ಹೇಳ್ತಾನೆ. ನಾವು ಹಾಡೋದು ಕೂಡ ಅದು ಯಜ್ಞ ಅಂತ ಹೇಳ್ತಾನೆ. ನಾನು ಹಾಡೇ ಆಡಲ್ಲ ರೀ, ನನಗೆ ಸ್ವರನೇ ಇಲ್ಲ, ನನಗೆ ಮಾಯೆ ಬರಲ್ಲ ಅಂತ ನೀನು ಏನು ಮಾಡಿಲ್ಲ? ನೀನು ಯಜ್ಞನ ಸಮರ್ಪಿಸಿಲ್ಲ ಅಂತ ಹೇಳ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಈ ಯಜ್ಞ ಹಾಡುವಂಥದ್ದು ಕೂಡ ಯಜ್ಞ ಅಂತ ಹೇಳ್ತಾ ಇದ್ದಾನೆ ನೋಡಿ. 13ನೇ ಅಧ್ಯಾಯ 14ನೇ ವಚನದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ, ಯಾಕಂದ್ರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಆರೈಸುತ್ತಾ ಇದ್ದೇವೆ. ಆದ್ದರಿಂದ ಆತನ ಮೂಲಕವಾಗಿ, ಯಾರ ಮೂಲಕ? ಆತನಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ. ಇದು ನಮಗೆ ಬಹಳ ಇಂಪಾರ್ಟೆಂಟ್. ಆತನ ಮೂಲಕವಾಗಿ ದೇವರಿಗೆ ಅಂದ್ರೆ ಯಾರು? ತಂದೆಯಾದ ದೇವರಿಗೆ ಏನ್ ಮಾಡ್ಬೇಕಂತೆ? ಸ್ತೋತ್ರ ಯಜ್ಞವನ್ನ ಏನ್ ಮಾಡ್ಬೇಕಂತೆ? ಎಡಬಿಡದೆ ಸಮರ್ಪಿಸಬೇಕು ಅಂತ ಹೇಳ್ತಾನೆ. ಸೊ ಆರಾಧನೆ ಕಾರ್ಯಕ್ರಮವನ್ನು ಹೇಳ್ತಾ ಇದ್ದಾರೆ. ಸ್ತೋತ್ರ ಯಜ್ಞವನ್ನು ಸಮರ್ಪಿಸಬೇಕು ಅಂತ ಹೇಳ್ತಾನೆ. ದೇವರಿಗೆ ನೀವು ಸ್ತೋತ್ರ ಹಾಡುವಾಗ ನಿಮ್ಮನ್ನು ನೀವು ಯಜ್ಞವನ್ನಾಗಿ ಸಮರ್ಪಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ಅದು ಆರಾಧನೆ. ಆರಾಧನೆ ಕಾರ್ಯಕ್ರಮದಲ್ಲಿ ನಾವು 5 ಭಾಗಗಳನ್ನು ನಾವು ನೋಡ್ತೀವಿ. 5 ಭಾಗಗಳು ಇರ್ತಕ್ಕಂಥವೇ ಆರಾಧನೆ ಅಂತ ಹೇಳ್ಬಿಟ್ಟು ಗ್ರಂಥ ನಮಗೆಲ್ಲೂ ಕೂಡ ಹೇಳ್ತಾ ಇಲ್ಲ. ಆದರೆ ಅಪೊಸ್ತಲರ ಒಂದು ಪರಂಪರೆ, 1ನೇ ಶತಮಾನದ ಕ್ರೈಸ್ತರು ಅನುಸರಿಸಿದಂಥ ಒಂದು ಹೆಜ್ಜೆ ಜಾಡನ್ನೇ ಇವತ್ತು ನಾವು ಅನುಸರಿಸುವುದರಿಂದ ಅದನ್ನು ನಾವು ಆರಾಧನೆ ಎಂಬುದಾಗಿ ಗ್ರಂಥ ಪರಿಗಣಿಸುತ್ತಿರುವುದರಿಂದ ಆ ಕಾರ್ಯಕ್ರಮಗಳನ್ನ ಏನು ಮಾಡ್ತಿದ್ವಿ? ನಾವು ವಾರದ ಮೊದಲನೇ ದಿವಸದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅವರು ಹಾಡಾಡಿದ್ದಾರೆ, ಸ್ತೋತ್ರಯಜ್ಞವನ್ನು ಸಮರ್ಪಿಸಿದ್ದಾರೆ. ನಾವು ಕೂಡ ಏನು ಮಾಡಿದ್ವಿ? ಸ್ತೋತ್ರಯಜ್ಞವನ್ನು ಸಮರ್ಪಿಸ್ತಾ ಇದ್ವಿ. ನಮಗೆ ಬಂದ ಆದಾಯದ ಸಂಪನ್ಮೂಲದ ಮೇರೆಗೆ ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರ ಬಲಾತ್ಕಾರದಿಂದಲ್ಲದೆ ದುಃಖದಿಂದಲ್ಲದೆ ಸಂತೋಷವಾಗಿ ದೇವರು ಕೊಟ್ಟಂಥ ಆದಾಯದ ಸಂಪನ್ಮೂಲವನ್ನು ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರ ಕಾಣಿಕೆನಾಗಿ ಸಮರ್ಪಿಸುವುದರ ಮುಖಾಂತರ ಆತನಿಗೆ ಸುಗಂಧ ವಾಸನೆ ಉಂಟು ಮಾಡುವಂಥ ಯಜ್ಞವನ್ನಾಗಿ ನಾವು ಸಮರ್ಪಿಸ್ಕೊಳ್ತಾ ಇದ್ವಿ. ಅಪೊಸ್ತಲರ ಬೋಧನೆಯನ್ನು ಕೇಳುವುದರ ಮುಖಾಂತರ ದೇವರಿಗೆ ಇಷ್ಟವಾದಂಥ ಯಜ್ಞವನ್ನು ನಾವು ಸಮರ್ಪಿಸ್ತಾ ಇದ್ವಿ. ಇವತ್ತು ತುಂಬ ಜನರು ಟೀಚಿಂಗ್ ಆದಮೇಲೆ ಬರ್ತಾರೆ 6ನೇ ಕಾರ್ಯಕ್ರಮಕ್ಕೆ. ಬೋಧನೆ ಆದಮೇಲೆ ಕರ್ತನ ಭೋಜನ ಮಾತ್ರ ಪ್ರಿಯಾರಿಟಿ. ಕರ್ತನ ಭೋಜನಕ್ಕೆ ಬಂದ ತಕ್ಷಣ ನಾವು ಬರ್ತೀವಿ, ಬಂದು ತಗೊಂಡು ಹೋಗ್ಬಿಟ್ರೆ ಮುಗೀತು ಆರಾಧನೆ ಅಂತಂತಾರೆ. ನನಗೇನೋ ಸ್ವಲ್ಪ ಟೈಮ್ ಇದೆ ಬ್ರದರು, ಬೇಗ ಆ ಟೈಮ್ ಲಾರ್ಡ್ಸ್ ಟೇಬಲ್ ನಡೆಯುವಂಥ ಕರ್ತನ ಭೋಜನ ಕಾರ್ಯಕ್ರಮ ನಡೆಯುವಂಥ ಸಮಯಕ್ಕೆ ಬಂದು ಬೇಗ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಂಡು ಅರ್ಜೆಂಟಾಗಿ ಕೆಲಸ ಇದೆ ಅಂತೇಳಿ ಏನು ಮಾಡ್ಬಿಡೋದು. ಇದು ಆರಾಧನೆ ಅಲ್ಲ.
ಇದು ಆರಾಧನೆ. ಗ್ರಂಥ ತಿಳಿಸುವಂಥ ಒಂದು ಸಿಸ್ಟಮ್ ಇದು. ಸೊ ಹಾಗಾಗಿ ಈ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಆರಾಧನೆ ಎಂಬುದಾಗಿ ಗ್ರಂಥ ನಮ್ಮನ್ನು ಎಚ್ಚರಿಸ್ತಾ ಇದೆ. ಸೊ ಹಾಗಾಗಿ ಕ್ರೈಸ್ತರ ಆರಾಧನೆ ಗುರಿ ಏನು? ಕ್ರೈಸ್ತರ ಆರಾಧನೆ ಗುರಿ ಏನಂತಂದರೆ ಪರಲೋಕದ ತಂದೆ. ನಮ್ಮ ಆರಾಧನೆ ಗುರಿ ಆಗಿರ್ಬೇಕಂತಂದ್ರೆ ಪರಲೋಕದ ತಂದೆ. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಆ ಪರಲೋಕದ ತಂದೆಗೆ ಆರಾಧನೆಯನ್ನು ನಾವು ಸಲ್ಲಿಸಬೇಕಾದ್ರೆ ಯಾರ ಮೂಲಕ? ಕರ್ತನಾದ ಯೇಸು ಕ್ರಿಸ್ತನ ಮೂಲಕ. ಆತನಿಲ್ಲದೆ ಆ ಆರಾಧನೆ ಆತನಿಗೆ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ ಇಲ್ಲದೇನೆ ತಂದೆಯಾದ ದೇವರಿಗೆ ಆರಾಧನೆ ಅನ್ನುವಂಥದ್ದು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಲ್ಲಿ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡ್ರಿ. ಆತನ ಮೂಲಕ, ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಏನ್ ಮಾಡ್ಬೇಕಂತ ನಾವು ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸ್ರಿ ಅಂತ ಹೇಳ್ತಾರೆ. ಸೊ ನಮ್ಮ ಆರಾಧನೆಯ ಗುರಿ ಏನಂತಂದ್ರೆ ತಂದೆಯಾದ ದೇವರು ಥ್ರೂ ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ. ಬೈ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಸಹಾಯದಿಂದ ಅಂತ ಹೇಳ್ತಾನೆ. ಸೊ ಹಾಗಾಗಿ ಆರಾಧನೆ ದೇವರು ಕೋರಿಕೊಂಡುವಂಥದ್ದು, ದೇವರು ಮೆಚ್ಚುವಂಥ ಆರಾಧನೆ ಸಲ್ಲಿಸಬೇಕಾದಂತಂದ್ರೆ ಇವರು ಮೂವರು ಕೂಡ ಭಾಳ ಇಂಪಾರ್ಟೆಂಟ್ ಆರಾಧನೆ ಕಾರ್ಯಕ್ರಮದಲ್ಲಿ. ಪರಿಶುದ್ಧಾತ್ಮನ ಸಹಾಯ ಇಲ್ಲದೇ ದೇವರು ಕೋರಿಕೊಂಡಂಥ ಆರಾಧನೆಯನ್ನು ಆತನಿಗೆ ಸಮರ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನಿಲ್ಲದೆ ತಂದೆಯಾದ ದೇವರಿಗೆ ನಾವು ಮಾಡುವಂಥ ಆರಾಧನೆ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆರಾಧನೆ ಅಂತಂದರೆ ಆರಾಧನೆ ಮುಖ್ಯ ಗುರಿ ಪರಲೋಕದ ತಂದೆ ಥ್ರೂ ದ ಯೇಸು ಕ್ರಿಸ್ತನ ಮುಖಾಂತರ ಬೈ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಹೇಳ್ತಾನೆ. ಸೊ ಹಾಗಾಗಿ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಈ ಆರಾಧನೆಯಲ್ಲಿ ಅಪೋಸ್ತಲರ ಬೋಧನೆ ಅಂತಕ್ಕಂಥದ್ದು ಅದು ಬಹಳ 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 ಇಂಪಾರ್ಟೆಂಟ್. ನಾನು ಆವಾಗಲೇ ಹೇಳ್ದಂಗೆ ಅಪೋಸ್ತಲರ ಬೋಧನೆ ಅದು ಏನಾಗಿತ್ತು ಅಂತಂದರೆ ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಮಾತುಗಳು ಅಪೋಸ್ತಲರ ಬೋಧನೆಯನ್ನು ಒಳಗೊಂಡಿದ್ದಾವೆ ಅಂತ ಹೇಳ್ತಾರೆ. ಹೊಸ ಒಡಂಬಡಿಕೆ ಇರ್ತಕ್ಕಂಥ ಮಾತುಗಳು ಯಾರ ಮಾತುಗಳನ್ನು ಒಳಗೊಂಡಿದ್ದಾವೆ ಅಂತಂದ್ರೆ ಅದು ಅಪೋಸ್ತಲರ ಮಾತುಗಳನ್ನು ಒಳಗೊಂಡಿದ್ದಾವೆ. ಹಾಗಾಗಿ ಈ ಬೋಧನೆಯನ್ನು ನಾವು ಕೇಳ್ದೇನೆ ಆತನಿಗೆ ಸಲ್ಲಿಸುವಂಥ ಒಂದು ಆರಾಧನೆ ಅದು ಆರಾಧನೆಯಾಗಿ ಅಂಗೀಕರಿಸಲ್ಪಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಎರಡನೇದಾಗಿ ಸಹವಾಸ ಅಂದ್ರೆ ಏನು? ಹಂಚ್ಕೊಳ್ಳೋದು ಅಥವಾ ಪಾಲು ತೆಗೆದುಕೊಳ್ಳೋದು ಅಂತ ಹೇಳ್ತಾನೆ. ಹಂಚ್ಕೊಳ್ಳೋದು, ಪಾಲು ತೆಗೆದುಕೊಳ್ಳೋದು. ಸೊ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 4ನೇ ವಚನದಲ್ಲಿ, ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆ ಆಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು ಅಂತ ಹೇಳ್ತಾನೆ. ದೇವಜನರಿಗೆ ಸಹಾಯ ಮಾಡುವಂತಹ ಕೆಲಸದಲ್ಲಿ ನಾವು ಪಾಲುಗಾರರಾಗಬೇಕಂತೇಳಿ ನಮಗೆ ಅಪ್ಪಣೆ ಆಗಬೇಕು ಅಂತ ಕೇಳಿದ್ರಂತೆ. ನಮಗೆ ಅಪ್ಪಣೆ ಆಗಬೇಕು ಅಂದರೆ ಏನಾಗ್ತದೆ ಇಲ್ಲಿ ಪರಿಸ್ಥಿತಿ ಅಂತಂದರೆ, ಇಲ್ಲಿ ಒಂದು ಪ್ರಾಂತ್ಯದಲ್ಲಿರ್ತಕ್ಕಂತಹ ಸಭೆಗಳು ಬಹಳ ಕಷ್ಟದಲ್ಲಿದ್ದಾವೆ, ಇನ್ನೊಂದು ಪ್ರಾಂತ್ಯದಲ್ಲಿರ್ತಕ್ಕಂತಹ ಸಭೆಗಳು ಬಹಳ ಸಮೃದ್ಧಿಯಾಗಿ ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ. ಅವರೂ ಕ್ರಿಸ್ತನ ಸಭೆಯವರೇ, ನಾವು ಕ್ರಿಸ್ತನ ಸಭೆಯವರೇ, ನಮ್ಮದು ಆಟೋನಮಸ್ಸು, ಅವ್ರದ್ದು ಆಟೋನಮಸ್ಸು. ಆದರೆ ನಮ್ಮೆಲ್ಲರಿಗೂ ಶಿರಸ್ಸು ಯಾರು ಅಂತಂದರೆ ಯೇಸು ಕ್ರಿಸ್ತನು. ಆತ ಯೂನಿವರ್ಸಲ್ ಚರ್ಚ್ಗೆ ಆತ ಹೆಡ್ಡು. ಆತನು ಆ ಹೆಡ್ಡನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಮಗೆ ದೇವರು ಕೊಟ್ಟಂಥ ಒಂದು ಆದಾಯದ ಸಂಪನ್ಮೂಲಗಳಲ್ಲಿ ಕೊರತೆಗಳಲ್ಲಿರ್ತಕ್ಕಂತಹ ಸಭೆಗಳನ್ನು, ಸಹೋದರರನ್ನು ನಾವು ಆಧರಿಸುವಂಥದ್ದು, ಅವರ ಕಷ್ಟದಲ್ಲಿ ಪಾಲ್ಗಾರರಾಗ್ತಕ್ಕಂಥದ್ದು ನಮಗೆ ಬಂದಂಥ ಭಾಗ್ಯ ಅಂತ ಹೇಳ್ತಾನೆ. ಹಾಗಾಗಿ ಇದು ಸಹವಾಸ, ಹಂಚ್ಕೊಳ್ಳುವಂಥದ್ದು ಸಹವಾಸ ಅಂತ ಹೇಳ್ತಾನೆ. ಹಂಚ್ಕೊಳ್ಳಿಲ್ಲ ಅಂತಂದರೆ ಅದು ಆರಾಧನೆ ಎಂಬುದಾಗಿ ಅದು ಪರಿಗಣಿಸಲ್ಪಡೋಕ್ಕೆ ಸಾಧ್ಯ ಇಲ್ಲ. ಅದು ಸಹವಾಸದಲ್ಲಿ ಹಂಚ್ಕೊಳ್ಳೋದಿರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಹಂಚ್ಕೊಳ್ಳುವಂಥ ವಿಷಯದಲ್ಲಿ ಇನ್ನಷ್ಟು ವಿಷಯಗಳನ್ನು ನಾವು ಕಲ್ತ್ರೆ ನಾವು ಕ್ರಿಸ್ತನೊಂದಿಗೆ ಹಿಂಸೆಗಳಲ್ಲಿಯೂ ಕೂಡ ನಾವು ಪಾಲುಗಾರರಾಗ್ತೀವಿ ಅಂತ ಹೇಳ್ತೀನಿ. ಆತನ ಹಿಂಸೆಗಳಲ್ಲಿ ಪಾಲುಗಾರರಾಗೋದ್ರ ಮುಖಾಂತರ ನಾವು ಏನು ಮಾಡಿದ್ವಿ, ಆತನ ಹಿಂಸೆಗಳನ್ನು ನಾನು ಕೂಡ ಹಂಚ್ಕೊಳ್ತೀನಿ ಅಂತ. ಆತನ ಏನು ಹಿಂಸೆ ಅನುಭವಿಸಿದನೋ ಅದನ್ನು ನಾನು ಅನುಭವಿಸ್ತೀನಿ. ಅದು ಪಾಲುಗಾರಿಕೆ ಅಂತಕ್ಕಂಥದ್ದು. ಈ ಒಂದು ವಿಷಯ ಬಹಳ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಅಂತ ಹೇಳ್ತಾನೆ ಪೌಲ. ಆತನ ಪುನರುತ್ಥಾನದಲ್ಲಿರ್ತಕ್ಕಂಥ ಶಕ್ತಿಯನ್ನ, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವಂಥ ಪದವಿ ಅಂತ ಹೇಳ್ತಾನೆ. ಆತನ ಬಾಧೆಗಳಲ್ಲಿ ನಾನು
ಪಾಲುಗಾರನಾಗಿದ್ದೀನಿ, ಅದರಲ್ಲಿ ನಾನು ಡಿಗ್ರಿ ತಗೊಂಡಿದ್ದೀನಿ ಅಂತ ಹೇಳ್ತಾನೆ, ಪದವಿ ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಸೊ ಹಾಗೆ ಇದು ಪಾಲುಗಾರಿಕೆ, ಸಹವಾಸ ಅಂತಂದರೆ ಇದು. ಸೊ ಆದ್ದರಿಂದ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದರೆ ಇವೆಲ್ಲವೂ ಒಳಗೊಂಡ್ರೇ ಏನಾಗ್ತಂದ್ರೆ ಅದು ಆರಾಧನೆ ಆಗ್ತದೆ ಅಂತ ಹೇಳ್ತಾನೆ. ಸೊ ಆದ್ದರಿಂದ ಕರ್ತನ ಭೋಜನ, ರೊಟ್ಟಿ ಮುರಿಯುವಂಥದ್ದು ಕೂಡ ಅದು ಯಾರಲ್ಲಿ ಪಾಲುಗಾರಾಗ್ತೀವಿ ನಾವು? ಯಾರಲ್ಲಿ? ಕ್ರಿಸ್ತನಲ್ಲಿ ಪಾಲುಗಾರರಾಗ್ತೀವಿ ನಾವು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದಲ್ಲಿ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 6ನೇ ವಚನದಲ್ಲಿ ಈ ಮಾತು, ಪಾಲುಗಾರರು ಅನ್ನುವಂಥ ಮಾತು. ನಾವು ದೇವಸ್ತೋತ್ರ ಮಾಡಿ ರಾತ್ರಿಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನ ಸೂಚಿಸುತ್ತದಲ್ಲವೇ? ಅಂದ್ರೆ ಕರ್ತನ ಭೋಜನದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ನಾವು ಯಾರ ಜೊತೆಗೆ ನಾವು ಪಾಲುಗಾರರಾಗಿದ್ದೀವಿ? ಕ್ರಿಸ್ತನೊಂದಿಗೆ ನಾವು ಪಾಲುಗಾರರಾಗಿದ್ದೀವಿ ಅಂತ, ಅವ್ರು ಶೇರ್ ಮಾಡ್ಕೊಂಡಿದೀವಿ ನಾವು ಅಂತ, ಪಾಲುಗಾರರಾಗಿದ್ದೀವಿ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್, ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನ ಸೂಚಿಸ್ತದೆ ಅಂತ ಹೇಳ್ತಾರೆ. ಸೊ ಇದು ಕರ್ತನ ಭೋಜನ ಅಂದ್ರೆ ಇದು ಪಾಲುಗಾರರಾಗಿದ್ದೀನಿ ನಾನು, ಆತನ ಮರಣದಲ್ಲಿ ಪಾಲುಗಾರರಾಗಿದ್ದೀನಿ, ಆತನ ಪುನರುತ್ಥಾನದಲ್ಲಿ ನಾನು ಪಾಲುಗಾರರಾಗಿದ್ದೀನಿ ಅನ್ನುವಂಥದ್ದನ್ನು ಸೂಚಿಸುವಂಥದ್ದು ಕರ್ತನ ಭೋಜನ ಇದು. ಸೊ ಹಾಗೆ ಕರ್ತನ ಭೋಜನವನ್ನ ನಾವು ಕರ್ತನ ರಾತ್ರಿ ಭೋಜನಕ್ಕೆ ಸೂಚನೆಯನ್ನ ನಾವು ಗಮನಿಸ್ತಾ ಇದ್ವಿ. ಇನ್ನು ಅದೇ ಆರಾಧನೆ ಕಾರ್ಯಕ್ರಮದ ಇನ್ನೊಂದು ಭಾಗವಾಗಿರ್ತಕ್ಕಂಥದ್ದು ಪ್ರಾರ್ಥನೆ. ಪ್ರಾರ್ಥನೆ ಅನ್ನುವಂಥದ್ದು ಸಭೆಯ ಆರಾಧನೆ ಕಾರ್ಯಕ್ರಮದಲ್ಲಿ ಸಾಮೂಹಿಕವಾದ ಪ್ರಾರ್ಥನೆಗಳು ಮಾಡಲ್ಪಡ್ತವೆ ಅಂತ ಹೇಳ್ತಾರೆ. ನಾನು ಆಗ್ಲೇ ಹೇಳಿದೆ, ಸಾಮೂಹಿಕ ಪ್ರಾರ್ಥನೆಗಳು. ಸಾಮೂಹಿಕ ಅಂತಂದ್ರೆ ಇಡೀ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಸ್ಥಾನಿಕ ಸಭೆ ಎಲ್ಲ ಸಹೋದರ ಸಹೋದರಿಯರಿಗೋಸ್ಕರ, ಇತರೆ ಸ್ಥಾನಿಕ ಸಭೆಗಳಿಗೋಸ್ಕರ ಯೂನಿವರ್ಸಲ್ ಆಗಿರ್ತವೆ ಪ್ರೇಯರ್ಗಳು ಯಾವತ್ತೂ ಕೂಡ. ಇದು ಇಂಪಾರ್ಟೆಂಟ್. ಇನ್ನು ಯಾಕೆಂದ್ರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೆ ನಾನು ಆತ್ಮದಿಂದ ಪ್ರಾರ್ಥಿಸುವನು, ಬುದ್ಧಿಯಿಂದಲೂ ಕೂಡ ಪ್ರಾರ್ಥನೆ ಮಾಡೋದು ಹಿಂಗಿರ್ಬೇಕು. ಅದು ಎಮೋಷ್ನಲ್ ಆಗಿ ನಾನು ಪ್ರಾರ್ಥನೆಯಲ್ಲಿ ಏನು ಬೇಡ್ಕೊಳ್ತಾನೋ ನನಗೆ ಗೊತ್ತಿಲ್ಲದಂಗೆ ಬೇಡ್ಕೊಳ್ಳೋದಲ್ಲ ಅದು. ನಾನು ಬೇಡ್ಕೊಳ್ಳುವಂಥ ಪ್ರಾರ್ಥನೆಯಲ್ಲಿ ಬುದ್ಧಿನೂ ಇರಬೇಕು, ಆ ಕಡೆ ಆತ್ಮನೂ ಕೂಡ ಇರಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಪರಿಸ್ಥಿತಿಗಳು ಹಿಂಗಿರ್ತವೆ. ಎಲ್ಲ ವಿಷಯಗಳನ್ನ ಒಂದೇ ಸಾರಿ ನಾವು ತಿಳ್ಕೊಂಡ್ಬಿಡ್ತೀವಿ ಅಂತಂದರೆ ಅದು ಭಾಳ ಕಷ್ಟ. ಯಾಕೆಂದರೆ ಇದು ಇವತ್ತು ದೇವರು ಎಲ್ಲ ಸಭೆಗಳು ಸ್ವೀಕರಿಸೋದಿಲ್ಲ ಯಾಕೆ ಅನ್ನುವಂಥ ಒಂದು ಕಾರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಈ ಎಲ್ಲ ಮಾರ್ಗಸೂಚಿಗಳನ್ನು ದೇವರು ತಾನು ಸ್ವೀಕರಿಸುವಂಥ ಸಭೆಗೆ ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿರೋದ್ರಿಂದ ಇವುಗಳ ವಿಷಯದಲ್ಲಿ ನಾನು ಹೇಗಿದ್ದೀನಿ ಅನ್ನುವಂಥದ್ದು ಭಾಳ ಮುಖ್ಯ. ಈಗ ನಾವು ಇನ್ನೂ 1-2-3 ವಿಷಯಗಳನ್ನು ಹೆಚ್ಚಿಗೆ, ಈಗ ಟೈಮ್ ಇಲ್ಲ, ಇನ್ನೂ 1-2-3 ವಿಷಯಗಳನ್ನ ನೋಡ್ಕೊಳ್ಬೇಕಂತಂದರೆ, ಈಗ ರೊಟ್ಟಿ ಮುರಿಯುವಂಥ ವಿಚಾರದಲ್ಲಿ ನೋಡಿದಾಗ ಅನೇಕ ಸಭೆಗಳು ರೊಟ್ಟಿ ಅಂತಂದರೆ ಯಾವ್ದು ತೊಗೋತಾರೆ ಹೇಳಿ ನೋಡೋಣ? ಒಂದು ಬ್ರೆಡ್ ತೊಗೊಂಬರ್ತಾರೆ. ಎಲ್ಲಿ? ಬೇಕ್ರಿಲಿ ಇರ್ತಕ್ಕಂಥ ಬ್ರೆಡ್ ತೊಗೊಂಬಂದು ಮುರಿತಾರೆ. ಅದು ಸರಿನಾ? ಯಾಕೆ ಸರಿಯಲ್ಲ? ಈಸ್ಟ್ ಅಂದರೆ ಏನು? ಹುಳಿ ಬೆರೆಸಿದೆ ಅದಕ್ಕೆ. ಆ ಈಸ್ಟ್ ಬೆರೆಸಿದ್ರೆ ಏನಾಗುತ್ತೆ ಅಂದರೆ ಅದು ಏನಾಗುತ್ತೆ, ಉಬ್ಕೊಳ್ತದೆ. ಅದು ಹುಳಿ ಅನ್ನುವಂಥದ್ದು ಬೆರೆಸಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 7ನೇ ವಚನದಲ್ಲಿ, ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆ ಎಂಬುದು ನಿಮಗೆ ತಿಳಿಯದು. ನೀವು ಹುಳಿಯಿಲ್ಲದವರೆನಿಸಿಕೊಂಡಿದ್ದರಿಂದ ಹಳೇ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಕುರಿಯೂ ಕೊಯ್ದಿದೆ, ಅದಾವುದಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೇ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ರೊಟ್ಟಿ ಅಂತಂದರೆ ಅದು ಬೇಕ್ರಿಲಿ ಮಾಡುವಂಥ ಒಂದು ರೊಟ್ಟಿ ಅಲ್ಲ, ಅದು ಹುಳಿಯಿಲ್ಲದ ರೊಟ್ಟಿ. ಅದು ಗೋಧಿಯ ಹಿಟ್ಟಿನಿಂದ ಮಾಡಿದಂಥ ಒಂದು ರೊಟ್ಟಿ. ಅದನ್ನು ನಾವು ಕ್ರಿಸ್ತನ ದೇಹವೆಂಬುದಾಗಿ ನೆನೆಸಿಕೊಂಡು ಕ್ರಿಸ್ತನ ದೇಹವನ್ನು ಸೂಚಿಸುವಂಥದ್ದು ಅಂತ ಹೇಳ್ತಾನೆ. ಇನ್ನು ದ್ರಾಕ್ಷಾರಸ ಅಂತಂದಾಗ ಯಾವುದೋ ಒಂದು ತಗೊಳ್ಳುವಂಥದ್ದಲ್ಲ, ಯಾವುದೋ ಒಂದು ರಸ. ನಾನು ಕೆಲವೊಂದು ಕೇಳಲ್ಪಟ್ಟೆ, ಮ್ಯಾಂಗೋ ಜ್ಯೂಸ್ ಕೂಡ ತಗೋತಾರಂತೆ, ಮ್ಯಾಂಗೋ ಜ್ಯೂಸನ್ನು ಕೂಡ ತಗೊಂಡು ಕುಡಿತಾರಂತೆ. ಅದನ್ನು ಕರ್ತನ, ಅದು ಹೆಂಗೆ? ಅದು ಇಂಥ ಸಭೆಗಳನ್ನ ದೇವರು ಸ್ವೀಕಾರ ಮಾಡೋಕ್ಕಾಗ್ತದ? ಸಾಧ್ಯನೇ ಇಲ್ಲ. ನನ್ನ ಮನಸ್ಸಿಗೆ ಬಂದಂಗೆ ನಡ್ಕೊಳ್ತೀನಿ. ಆ ಪರಿಸ್ಥಿತಿಗಳಿಗೆ ಎಲ್ಲಿ ಸಿಗ್ತದ್ರಿ? ಯಾವುದೋ ಒಂದು ತಿನ್ನೋಣ ನಡಿ ಅಂತೇಳಿ ಕಾಂಪ್ರಮೈಸ್ ಆಗುವಂಥ ದೇವರಲ್ಲ ಆತನು. ಆತನು ಕೊಟ್ಟಂಥ ನಿಯಮಗಳು ನೀತಿಗಳು ಭಾಳ ಸರಳವಾಗಿದ್ದಾವೆ, ಪರ್ಫೆಕ್ಟ್ ಆಗಿದ್ದಾವೆ, ಸಿಂಪಲ್ ಆಗಿದ್ದಾವೆ ಅಂತೇಳಿ ನಾವು ಮೊದಲು ಹೇಳ್ಕೊಂಡಿದ್ದೀವಿ. ಆತ ನಮಗೆ ಕಷ್ಟಕರವಾದಂಥವುಗಳನ್ನು ಯಾವುದೂ ಕೊಟ್ಟಿಲ್ಲ ಆತನು. ಆದರೂ ಕೂಡ ಮನುಷ್ಯನೇನು ಮಾಡ್ತಾನೆ ಅಂತಂದರೆ ಇವೆಲ್ಲ ವಿರುದ್ಧವಾದಂಥವುಗಳನ್ನು ಮಾಡಿ ದೇವರು ನಮ್ಮ ಸಭೆನೂ ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಭ್ರಮೆಯಲ್ಲಿ ಹೋಗ್ತಾ ಇದ್ದಾರೆ.
ಅದರಿಂದ ದೇವರು ಭಾಳ ಸ್ಪಷ್ಟವಾಗಿದ್ದಾನೆ ತನ್ನ ವಿಷಯದಲ್ಲಿ, ತಾನು ಸ್ವೀಕರಿಸುವಂಥ ಸಭೆಯ ವಿಷಯದಲ್ಲಿ ಭಾಳ ಸ್ಪಷ್ಟವಾಗಿದ್ದಾನೆ. ಆ ಬ್ರದರ್ ಯಾಕೆ ಏನು ನಾ ಆರಾಧನೆ ಅಂದರೆ ಏನು ಇವತ್ತು ತುಂಬ ಜನ ಗೊತ್ತಿಲ್ಲ ಇವತ್ತು ಸರಿಯಾಗಿ. ಇದು ಪರಮ ತಂದೆ ಅತ್ಯಂತ ಪ್ರೀತಿಯಿಂದ ತನ್ನ ಪ್ರಜೆಗಳಿಂದ ಅಪೇಕ್ಷಿಸಿದಂಥ ಒಂದು ಕಾರ್ಯಕ್ರಮ. ಇದು ಯಾರ್ಯಾರೋ ಮಾಡುವಂಥದ್ದಲ್ಲ, ಇದು ಇಂಥವರೇ ಆಗಿರ್ಬೇಕಂತ ಬಯಸ್ತಾ ಇದ್ದಾನೆ. ಇಂಥವ್ರ ಸಾಲಿನಲ್ಲಿ ಇವತ್ತು ದೇವ್ರು ನಮ್ಮನ್ನು ಇಟ್ಟಿದ್ದಾನೆ ಅಂತಂದರೆ ನಾವೆಷ್ಟು ಬ್ಲೆಸ್ಸಿಂಗು ಅಂತ. ಸೊ ಹಾಗಾಗಿ ಆರಾಧನೆ ಅನ್ನುವಂಥದ್ದು ಪರ್ಸನಲ್ ಆಗಿಯೂ ಕೂಡ ಇರ್ತದೆ, ಸಭೆಯಾಗಿ ಮಾಡುವಂಥದ್ದು ಕೂಡ ಆರಾಧನೆ ಅದು. ಹಾಗಾಗಿ ಆರಾಧನೆ ಅಂತಂದರೆ ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಅಂತಂದರೆ ಮಹೋನ್ನತನ ಒಂದು ಸನ್ನಿಧಾನಕ್ಕೆ ನಾನು ಬರ್ತಾ ಇದ್ದೀನಿ. ಆತ ದೊಡ್ಡಾತ, ಆತನ ಇಲ್ದೇ ಏನೂ ಇಲ್ಲ. ಆತನಿಂದಲೇ ಇಡೀ ಜಗತ್ತು ಅದರಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ವಾಸ ಮಾಡ್ತಾ ಇದೆ, ಜೀವಿಸ್ತಾ ಇದೆ, ಚಲಿಸ್ತಾ ಇದೆ. ಅಂಥ ಆತನ ಬಳಿಗೆ ಇವತ್ತು ನಾನು ಬರ್ತಾ ಇದ್ದೀನಿ ಅನ್ನುವಂಥ ಒಂದು ಆಲೋಚನೆ ಇಲ್ಲದೇ ನಾನು ಆರಾಧನೆ ಮಾಡ್ತೀನಿ ಅಂತಂದರೆ ಅದು ಆರಾಧನೆ ಅಂತ ಹೆಂಗೆ ನಾನು ಕನ್ಸಿಡರ್ ಆಗಕ್ಕೆ ಸಾಧ್ಯ? ಆ ತಲೆಯಲ್ಲಿ ನನಗಿಲ್ಲ ಅಂತಂದರೆ ನಾನು ಕಾಣಿಕೆ ಕೊಡ್ಬೇಕು. ನಾನು ಕಾಣಿಕೆ ಕೊಡಬೇಕಾದದ್ದು ಹೆಂಗೆ ಕೊಡ್ಬೇಕನ್ನೋದೇ ನನಗೆ ಗೊತ್ತಿಲ್ಲ ಅಂತಂದರೆ ಅದು ಯಜ್ಞ ಹೆಂಗಾಗ್ತದೆ? ಅದು ಹಾಗಾಗಿ ಆರಾಧನೆ ಅಂತಂದರೆ ಬರೀ ಅಡ್ಡ ಬೀಳೋದು, ಮೊಣಕಾಲೂರೋದು, ನಮಸ್ಕರಿಸಿದ್ರು, ಬೊಗ್ಗಿದ್ರು, ಬರೀ ಇಷ್ಟಕ್ಕೆ ಸೀಮಿತ ಅಲ್ಲ. ಅದ್ರ ಹಿಂದಿನ ಭಾವನೆ ಏನು, ಅವ್ರ ಭಾವನೆ ಏನಾಗಿತ್ತು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಮಾಡುವಂಥದ್ದು ಅದು ದೇವರಿಗೆ ಸಲ್ಲುವಂಥ ಒಂದು ಆರಾಧನೆ. ಹಾಗಾಗಿ ಈ ಎಲ್ಲ ವಿಷಯಗಳಲ್ಲಿ ಅನೇಕ ವಿಷಯಗಳನ್ನ ನಾವು ಗಮನಿಸೋದು. ಇನ್ನು ಕಾಣಿಕೆ ಅಂತ ಬಂದಾಗ, ಕಾಣಿಕೆ ವಿಷಯದಲ್ಲಿ ಬಂದಾಗ ಕಾಣಿಕೆನ ನಾವು ನೋಡಿದ್ವಿ. ಹೆಂಗೆ ಕೊಡಬೇಕು ಕಾಣಿಕೆ? ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರ ಕೊಡಬೇಕು, ಬಲಾತ್ಕಾರದಿಂದಾಗಲಿ ದುಃಖದಿಂದಾಗಲಿ ಕೊಡಬಾರ್ದು ಅನ್ನುವಂಥದ್ದನ್ನು ನಾವು ಕಲ್ತ್ಕೊಂಡು. ನೆಕ್ಸ್ಟು ಕಾಣಿಕೆ ಇಷ್ಟಕ್ಕೆ ಎತ್ತದು ಯಾವುದಕ್ಕೋಸ್ಕರ? ಕಾಣಿಕೆ ಎತ್ತದು ಏನಕ್ಕೋಸ್ಕರ? ನಂಬರ್ 1 ಸಭೆಯ ಕ್ಷೇಮಾಭಿವೃದ್ಧಿಗೋಸ್ಕರ. ಸ್ಥಾನಿಕ ಸಭೆ ಕ್ಷೇಮಾಭಿವೃದ್ಧಿ ಹೊಂದಬೇಕು, ಅದಕ್ಕೆ ಕಾಣಿಕೆ ಬೇಕು. ಎರಡನೇದ್ದು ಸ್ಥಾನಿಕ ಸಭೆ ಸುವಾರ್ಥಿಕನ ಪೋಷಣೆಗೋಸ್ಕರ ಕಾಣಿಕೆ ಬೇಕು. ಮೂರನೇದ್ದು ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಕಾಣಿಕೆ ಬೇಕು. ನಾಲ್ಕನೇದ್ದು ಸಭೆಯಲ್ಲಿರ್ತಕ್ಕಂತಹ ಸಭೆಯಲ್ಲಿರುವಂತಹವರ ಕೊರತೆಗಳನ್ನು ನೀಗಿಸುವುದಕ್ಕೋಸ್ಕರ ಬೇಕು. ನೆಕ್ಸ್ಟು ದಾನ ಧರ್ಮಗಳನ್ನು ಮಾಡೋದಕ್ಕೋಸ್ಕರ. ಇದಕ್ಕೋಸ್ಕರ ಕಾಣಿಕೆ ಎತ್ತೋದು. ಎತ್ತಲ್ಪಟ್ಟಂಥ ಕಾಣಿಕೆ, ಈ ಕಾಣಿಕೆ ಇನ್ನೊಬ್ಬರ ಕಷ್ಟಗಳನ್ನು ನೆರವೇರಿಸಬೇಕು ಅಂತಂದರೆ ಅದಕ್ಕೂ ಒಂದು ಸಿಸ್ಟಮ್ ಅನ್ನುವಂಥದ್ದು ಅಲ್ಲಿ ಸಿಸ್ಟಮ್ ಇಟ್ಟಿದ್ದಾನೆ. ಈಗ ಮೈಸೂರಲ್ಲಿರುವಂಥ ಕ್ರಿಸ್ತನ ಸಭೆ ಆರ್ಥಿಕವಾದಂಥ ಒಂದು ಸಂಕಷ್ಟದಲ್ಲಿದೆ. ಈ ವಿಷಯ ಮಂಗಳೂರಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆಗೆ ಗೊತ್ತಾಯಿತು. ಆವಾಗ ಇವರು ಹೇಗೆ ಆ ಕೆಲಸ ಮಾಡಬೇಕು ಅಂತಂದರೆ, ಸ್ಥಾನಿಕ ಸಭೆಯಾಗಿ ಮೈಸೂರಲ್ಲಿರ್ತಕ್ಕಂತಹ ಸಭೆಯ ಒಂದು ಕೊರತೆಗಳನ್ನು ನೀಗಿಸುವುದಕ್ಕೆ ನಾವೆಲ್ಲರೂ ಕೂಡ ಒಮ್ಮತದಿಂದ, ಹೃದಯಾಂತರಾಳದಿಂದ ಇಷ್ಟನ್ನು ಕೂಡ ನಾವು ಶೇಖರಿಸಿ ಅದನ್ನು ಸಭೆಯ ಪರವಾಗಿ ಏನು ಮಾಡ್ಬೇಕು? ನಾವು ಅಲ್ಲಿಗೆ ಕಳಿಸ್ಕೊಡು. ಪರ್ಸ್ನಲ್ ಆಗಿ ಪರ್ಸ್ನಲ್ಲಾಗಿ ನೀವು ಏನನ್ನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಅದು ಸಭೆಯಾಗಿ ಮಾಡುವಂಥದ್ದು ದೇವರು ಬಯಸ್ತಾ ಇದ್ದಾನೆ ಯಾವತ್ತೂ ಕೂಡ. ನೀನು ಏನೇ ಮಾಡಿದ್ರು ಕೂಡ ಹೆಂಗೆ ಮಾಡ್ಬೇಕಂದ್ರೆ ಥ್ರೂ ದ ಚರ್ಚ್ ಮಾಡ್ಬೇಕು. ನೀನು ಥ್ರೂ ದ ಚರ್ಚ್ ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಯಾರಿಗೆ ಮಾಡ್ಬೇಕಂತಂದರೆ ಚರ್ಚ್ ಆಫ್ ಕ್ರೈಸ್ಟ್ಗೆ ಫಸ್ಟ್ ಪ್ರಿಯಾರಿಟಿ. ಅದು ನೆಕ್ಸ್ಟು ಇನ್ನೊಬ್ಬರಿಗೆ. ಇದು ಭಾಳ ಇಂಪಾರ್ಟೆಂಟ್. ಇದು ನಾಳೆ ದಿವಸ ನೀವೇ ಆಗಲಿ ದೇವಜನರ ಕೊರತೆಯನ್ನು ನೀಗಿಸ್ಬೇಕನ್ನುವಂಥ ಒಂದು ಅವಕಾಶ ನಿಮಗೇನಾದರೂ ಬಂತು ಅಂತಂದರೆ ಈ ಸಿಸ್ಟಮ್ ಪ್ರಕಾರ ಮಾಡಿದ್ರೆ ದೇವರು ಅದಕ್ಕೆ ಆಶೀರ್ವಾದ ಕೊಡ್ತಾನೆ. ಆ ಸಿಸ್ಟಮ್ ಬಿಟ್ಟು ನೀವೇನಾದರೂ ಮಾಡಿದ್ರೆ ಅದು ಏನು ಫಲ ಬರಲ್ಲ. ಅದನ್ನು ನಾವು ನೋಡ್ತೀವಿ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯದಲ್ಲಿ. ನೋಡಿ, ಗಲಾತ್ಯ ಪತ್ರಿಕೆ ಅಂದರೆ ಈ ಆರಾಧನೆ ಇಟ್ಶಿಪ್ ಅಂತ ಹೇಳ್ತಾನೆ. ಇದರ ಆರಾಧನೆ ಕಾರ್ಯಕ್ರಮಗಳು ಹೇಗಿರಬೇಕು ಅನ್ನುವಂಥದ್ದನ್ನು ನಾವು ಗ್ರಂಥದಲ್ಲಿ ಗಮನಿಸಿ ಈ ರೀತಿ ಮಾಡಿದಂಥವುಗಳನ್ನು ದೇವರು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾನೆ. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದ್ರೆ ಮನಗುಂದದಿದ್ದರೆ ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಎಲ್ಲರೂ ಅಂದ್ರೆ ಯಾರು ಬಂದ್ರು ಇದ್ರೊಳಗಡೆ? ದೇವಜನರು ಬಂದ್ರು, ಅನ್ಯ ಜನರು ಬಂದ್ರು, ಎಲ್ಲರೂ ಬಂದ್ರು, ಎಲ್ಲಾ ಮನುಷ್ಯರು ಬಂದ್ರು ಇದ್ರೊಳಗಡೆ. ಎಲ್ಲರೂ ಅಂದ್ರೆ ಎಲ್ಲರೂ ಬಂದ್ಬಿಟ್ರು ಇದ್ರೊಳಗೆ. ಎಲ್ರಿಗೂ ಒಳ್ಳೇದನ್ನು ಮಾಡೋಣ. ಇಲ್ಲಿ ನೋಡಿ ಪಾಯಿಂಟ್, ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಫಸ್ಟ್ ಪ್ರಿಯಾರಿಟಿ ಇದು ಅಂತ ಅರ್ಥ. ಈಗ ನಮ್ಮನೇಲೆ ಉಪವಾಸ ಬಿದ್ದಿದ್ದಾರೆ ಬ್ರದರ್, ನಮ್ಮನೇಲೆ ಉಪವಾಸ ಬಿದ್ದಿದ್ದಾರೆ. ನಾನು ಹೋಗ್ಬಿಟ್ಟು ಇನ್ನೊಬ್ಬರಿಗೆ ಬಿರಿಯಾನಿ ಊಟ ಕೊಡಿಸ್ತೀನಿ ಅಂತಂದ್ರೆ ಅದು ಏನಾಗುತ್ತೆ? ಅದು ಈಗ ನಮ್ಮನೇಲೆ ಕೊರತೆಯಲ್ಲಿದೆ. ಈಗ ಇದನ್ನು ಬಿಟ್ಬಿಟ್ಟು ನಾನು
ಹೊರಗಿರ್ತಕ್ಕಂಥವ್ರಿಗೆ ನಾನು ಬಿರಿಯಾನಿ ಊಟ ಹಾಕ್ಸ್ತೀನಿ ಅಂತಂದರೆ ಇದು ಸರಿನಾ ತಪ್ಪ? ಇದು ತಪ್ಪಾಗುತ್ತೆ. ಯಾಕಂದರೆ ದೇವಜನರು, ಇದು ದೇವಜನರು ಕಾಣಿಕೆ ಹೆಂಗೆ ಕೊಟ್ಟಿದ್ದಾರೆ? ಸಜೀವ ಯಜ್ಞ, ಸುಗಂಧ ವಾಸನೆಗೆ ಸಮರ್ಪಿಸಿದ್ದಾರೆ ಇದನ್ನು. ಮತ್ತು ಇದು ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ಬೇಕಲ್ಲ. ಅದು ಫಸ್ಟ್ ಪ್ರಿಯಾರಿಟಿ ಯಾರಿಗೆ? ಫಸ್ಟ್ ಪ್ರಿಯಾರಿಟಿ ಕ್ರಿಸ್ತ ನಂಬಿಕೆ ಇರ್ತಕ್ಕಂಥವ್ರಿಗೆ. ಹೌದು, ಇವತ್ತು ದೇವರು ನಮಗೆ ಈ ಸ್ಥಾನಿಕ ಸಭೆಗೆ ಇಷ್ಟೊಂದು ದುಡ್ಡು ಕೊಟ್ಟಿದ್ದಾನೆ, ಈ ದುಡ್ಡನ್ನು ನಾವು ಡಿವೈಡ್ ಮಾಡಿದ್ದೀವಿ. ಸುವಾರ್ಥಿಕನಿಗಿಷ್ಟು, ಸಭೆ ಕ್ಷೇಮಾಭಿವೃದ್ಧಿಗಿಷ್ಟು, ಸುವಾರ್ತೆ ಪ್ರಸಾರಣೆಗಿಷ್ಟು, ಚರ್ಚ್ ಬಿಲ್ಡಿಂಗ್ ಮೇಂಟೆನೆನ್ಸ್ಗಿಷ್ಟು, ಆಮೇಲೆ ದಿಕ್ಕಿಲ್ಲದವರಿಗೆ, ವಿಧವೆಯರಿಗೆ ಇಷ್ಟೆಲ್ಲ ಮಿಕ್ಕಿದ್ರಿಗೂ ಇನ್ನೂ ಸ್ವಲ್ಪ ಮಿಕ್ಕಿತು. ಅದನ್ನು ಯಾರಿಗೆ? ಎಲ್ಲರಿಗೆ ಮಾಡೋಣ. ಫಸ್ಟ್ ಪ್ರಿಯಾರಿಟಿ ಯಾರಿಗೆ? ಇವರಿಗೆ, ಕ್ರಿಸ್ತ ನಂಬಿಕೆ ಇರುವಂಥವ್ರು ಮೊದಲು. ಇವರೆಲ್ಲರೂ ಸಮೃದ್ಧಿ ಆಗಿದಾರಪ್ಪ, ಇವ್ರಿಗೆ ಏನು ಕೊರತೆ ಇಲ್ಲ ಅಂದಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಅಲ್ಲಿಗೆ ಎಲ್ರಿಗೂ ಹೋಗ್ಬೇಕು ಅಂತ ಹೇಳ್ತಾನೆ. ಇಲ್ಲೇ ನಮಗೆ ಕೊರತೆ ಇದೆ, ಇದನ್ನು ಬಿಟ್ಟು ನಾನು ಅಲ್ಲಿ ಹೋಗ್ತೀನಿ ಅಂತಂದರೆ ಅದು ನೀನು ಹಾಕಿದ್ದು ಏನು ಉಪಯೋಗ ಆಯ್ತದು? ಏನು ಉಪಯೋಗ ಆಗುತ್ತೆ? ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಕಾಣಿಕೆಗಳು ಯಾವತ್ತೂ ಕೂಡ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಸೇರ್ತವೆ ಅಂತಂದರೆ ಥ್ರೂ ದ ಚರ್ಚಿಂದ ಹೋಗ್ಬೇಕು, ಪರ್ಸ್ನಲ್ಲಾಗಿ ಹೋಗ್ಬಾರ್ದು. ಪರ್ಸ್ನಲ್ಲಾಗಿ ಹೋಗ್ಬಾರ್ದು. ನೀವು ಇದ್ರ ವಿಷಯದಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು, ದುಡ್ಡಿನ ವಿಷಯದಲ್ಲಿ ಭಾಳ ಕೇರ್ಫುಲ್ ಆಗಿರ್ಬೇಕು ಅಂತೇಳಿ ಗ್ರಂಥ ನಮಗೆ ಹೇಳ್ತದೆ. ನಮ್ಮ ತಾಯಿಯವರು ಹೇಳ್ತಾಯಿದ್ರು, ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನು ಅಗಲಿಸ್ತದೆ, ಹುಷಾರು ಅಂತ ಹೇಳ್ತಾಯಿದ್ರು. ಅಂದ್ರೆ ದುಡ್ಡಿಗೆ ಅಷ್ಟು ಪವರ್ ಇದೆ ಅಂತೆ, ತಾಯಿ ಮಕ್ಕಳನ್ನು ಕೂಡ ಅಗಲಿಸುವಂಥ ಒಂದು ಶಕ್ತಿ ಯಾರಿಗಿದೆ? ದುಡ್ಡಿಗಿದೆ ಅಂತ ಹೇಳ್ತಾರೆ. ಈ ಯಾವತ್ತೂ ಕೂಡ ದುಡ್ಡಿನ ವಿಷಯ ಬಂದಾಗ ನಾವು ಭಾಳ ಅಲರ್ಟ್ ಆಗಿರ್ಬೇಕು, ನಾವು ಭಾಳ ಅಲರ್ಟ್ ಆಗಿರಬೇಕು, ಭಾಳ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಯಾರೂ ಕೂಡ ನಮ್ಮ ಮೇಲೆ ಡೌಟು ಬರಲಾರ್ದಂಗೆ ಯಥಾರ್ಥವಾಗಿ ನಾವು ನೋಡ್ಕೋಬೇಕು. ಆ ರೀತಿ ಈ ದುಡ್ಡಿನ ವಿಷಯದಲ್ಲಿ ನಾವು ಸಭೆಯಾಗಿ ಕೆಲಸ ಮಾಡಬೇಕು. ಯಾಕಂದರೆ ಇದು ಸುಗಂಧ ವಾಸನೆ. ಇದರಿಂದ ಅಪಶ್ರುತಿಗಳು ಸಭೆಯಲ್ಲಿ ಬರಬಾರ್ದು, ಅಪನಂಬಿಕೆಗಳು ಉಂಟಾಗಬಾರ್ದು. ದುಡ್ಡು ಅಂದ ತಕ್ಷಣ ಎಲ್ಲರ ಕಿವಿ ಏನಾಗುತ್ತೆ? ಜಾಗೃತರಾಗ್ತಾರೆ, ಯಾರು ಕೂಡ ನೆಗ್ಲೆಕ್ಟ್ ಆಗಿರಲ್ಲ. ಇನ್ನು ವಾಕ್ಯ ಕೇಳೋ ವಿಷಯದಲ್ಲಿ ಒಂದು ಸ್ವಲ್ಪ ನಿದ್ದೆ, ತೂಕುಡಿಕೆ, ಅಲ್ಲೆದ್ದೋ ಬಂದು ಇಲ್ಲೊಬ್ಬ ಇವೆಲ್ಲ ಇರ್ತವೆ. ದುಡ್ಡಿನ ವಿಷಯ ಮಾತಾಡ್ತಾನೆ ಇಟ್ಕೊಳ್ಳಿ, ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ. ಯಾಕಂದರೆ ಅದೊಂದು ಶಕ್ತಿ, ಅದು ಪವರ್ ಅಂತ ಹೇಳ್ತಾನೆ. ಹಾಗಾಗಿ ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ನೀವು ಸಹಾಯ ಮಾಡಬೇಕಾದ್ರೆ ನೀವು ನೋಡಿ, ಅಪೊಸ್ತಲನಾದಂಥ ಪೌಲನು ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ದ್ರವ್ಯವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಆ ಸಭೆ ಕೆಲವ್ರನ್ನ ಕರ್ಕೊಂಡು ಹೋಗ್ತಾನೆ ಜೊತೆಯಲ್ಲಿ. ಗಮನಿಸಿದ್ರೆ ನೀವು, ಈಗ ಮಂಗಳೂರು ಸಭೆಯವರು ಮೈಸೂರು ಸಭೆಯವ್ರಿಗೆ ಒಂದಿಷ್ಟು ಸಹಾಯ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ಎಲ್ಲ ರೆಡಿ ಆದಮೇಲೆ ನೀವು ಒಬ್ಬ ಪ್ರತಿನಿಧಿ ನಮ್ಮ ಶಾನನ್ನು ನೇಮಿಸ್ಬಿಟ್ಟು ದುಡ್ಡನ್ನು ಅವ್ರ ಕೈಲಿ ಕೊಟ್ಟು ಕಳಿಸೋಣ ಅಂತೇಳ್ಬಿಟ್ಟು ನೀವು ಅವ್ರಿಗೆ ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಒಬ್ಬರನ್ನೇ ಕಳಿಸಲ್ಲ ಅವರು. ಸ್ಥಾನಿಕ ಸಭೆಯಲ್ಲಿ ನೀವು ಒಬ್ಬರ ಜೊತೆಗೆ ಬನ್ನಿ ಅಂತ ಹೇಳ್ತಾರೆ ಅವರು. ಯಾಕೆ ಇವೆಲ್ಲ? ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ, ಯಥಾರ್ಥತೆ ಇರಬೇಕು ಅಂತ. ನಮ್ಮ ಮೇಲೆ ಯಾವುದೇ ಕಾರಣಕ್ಕೆ ಏನು ಮಾಡಬಾರ್ದು, ಯಾರಿಗೂ ಕೂಡ ಡೌಟು ಬರಬಾರ್ದು. ಬಂದರೆ ಏನಾಯ್ತು ಅಂತಂದರೆ ವಿಷವುಳ್ಳ ಬೇರು ಏನು ಮಾಡ್ತದೆ? ಚಿಗುರು ಬಿಡ್ತದೆ ಅಂತ. ಅಲ್ಲಿ ಚಿಗುರಿದ ತಕ್ಷಣ ಏನಾಗ್ತದೆ? ಏನು ಮಾಡಿದ್ನೋ ಏನಿಲ್ಲ, ಎಷ್ಟು ವಸೂಲಿ ಮಾಡಿದ್ನೋ ಎಷ್ಟಿಲ್ಲೋ, ಅವ್ರಿಗೆ ಎಷ್ಟು ಕೊಟ್ಟನೋ ತಾನೆಷ್ಟು ಇಟ್ಕೊಂಡೋ, ಯಾವುದಕ್ಕೆ ಏನು ಮಾಡಬಾರ್ದು? ಅವಕಾಶ ಕೊಡಬಾರ್ದು ಅಂತ ಹೇಳ್ತಾನೆ. ಸೊ ಆದ್ದರಿಂದ ಇವೆಲ್ಲವೂ ಕೂಡ ಆರಾಧನೆಯಲ್ಲಿ ಒಂದು ಭಾಗಗಳಿವೆಲ್ಲವು. ಈ ರೀತಿಯಾದಂಥದ್ದು ಸಿಸ್ಟಮೆಟಿಕ್ಕಿಂತ ನಡೆಯುವಂಥ ಕಾರ್ಯಕ್ರಮಗಳು ಏನಾಗ್ತವೆ ಅಂದರೆ ಅದು ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿರ್ತಕ್ಕಂತಹ ಯಜ್ಞಗಳಾಗಿ ಸಮರ್ಪಣೆ ಆಗ್ತವೆ ಅಂತ ಹೇಳ್ತಾನೆ. ಸೊ ಆದ್ದರಿಂದ ಪ್ರಾರ್ಥನೆ, ರೊಟ್ಟಿ ಮುರಿಯೋದು, ಕಾಣಿಕೆಗಳು ಇವೆಲ್ಲವೂ ಕೂಡ ಉಪ್ಪು ಏನು ಹಾಕಂಗಿಲ್ಲ ಅವ್ರದ್ದು, ಹಾಕಬಾರ್ದು. ಅಲ್ಲ, ಏನು ಅವಶ್ಯಕತೆ ಇಲ್ಲ ಅವ್ರದಾರೆ, ಇವಾಗ ಅವಶ್ಯಕತೆ ಇಲ್ಲ. ಈಗ ನಾವು ಈಗ ತುಂಬ ಜನ ಏನು ಹೇಳ್ತಾರೆ ಅಂತಂದರೆ, ನಾನು ಗಮನಿಸಿದ ಮಟ್ಟಿಗೆ ರೊಟ್ಟಿ ತೆಗೆದುಕೊಳ್ಳುವಾಗ, ಅಯ್ಯೋ ಇವತ್ತು ಎಣ್ಣೆ ಜಾಸ್ತಿ ಆಗಿಬಿಟ್ಟಿದೆ ರೊಟ್ಟಿಲಿ, ಅಯ್ಯೋ ಇವತ್ತೇನು ತುಪ್ಪ ಹಾಕ್ಬಿಟ್ಟಿದ್ದೀರಾ, ಇವತ್ತು ಯಾಕೆ ರೊಟ್ಟಿ ಸರಿಯಾಗಿ ಬೆಂದೇ ಇಲ್ಲ, ಈ ಕಾನ್ಸಂಟ್ರೇಷನ್ ನಮಗಿರಬಾರ್ದಲ್ಲಿ, ಈ ಆಲೋಚನೆಗಳು ನಮಗಿರಬಾರ್ದು. ನಾವು ತೆಗೆದುಕೊಳ್ಳುವಾಗ ಏನಿರ್ಬೇಕು ಅದರಲ್ಲಿ? ಇದು ಕ್ರಿಸ್ತನ ದೇಹವೆಂದು ವಿವೇಚಿಸದೆ ಹಾಗೆ ತಿಂದು ಕುಡಿಯುವವನು ನ್ಯಾಯ ತೀರ್ಪಿಗೆ ಏನಾಗ್ತಾನಂತೆ? ಒಳಗಾಗ್ತಾನೆ. ಅಂದ್ರೆ ನೀನು ಈ ರೊಟ್ಟಿ ನಿಂಗೆ ಮುರಿಯುವಾಗ ನೀನು ಏನು ಮುರಿತಾ ಇದ್ದಿ? ನೀನು ರೊಟ್ಟಿ ಅಲ್ಲ, ನಿನ್ನ ತಲೆಯಲ್ಲಿ ಏನಿದ್ರು ಕ್ರಿಸ್ತನ ದೇಹ ಹಿಂಗೆ ಮುರಿತಾ ಇದ್ದಿ. ಆತನ ದೇಹ ನನಗೋಸ್ಕರ ಬಲಿಯಾಗಿದೆ. ಆತನ ಏನು ತಪ್ಪು ಮಾಡಿದೆ ಇದ್ದರೂ ಕೂಡ ಆತನ ಕೋಮಲವಾದಂಥ ಶರೀರ ನನ್ನ ಪಾಪಗಳಿಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಿದೆ. ಆತನ ಅನುಭವಿಸುವಂಥ ಬಾಸುಂಡೆಗಳು, ಆತನ ಅವಮಾನ, ನಿಂದನೆ ಎಲ್ಲವೂ ನನಗೋಸ್ಕರ ಅಂತೇಳಿ ಅದನ್ನು ನಾನು ನೆನೆಸ್ಕೊಂಡು ತಿನ್ಬೇಕು ಹೊರತಾಗಿ ಉಪ್ಪು ಹಾಕಿಲ್ಲ, ತುಪ್ಪ ಹಾಕಿದ್ದಾರೆ, ಗಟ್ಟಿದೆ, ಇವತ್ತು ಯಾಕೆ ಮೆತ್ತಗಿದೆ, ನೀನು ಏನು ಯೋಚನೆ ಮಾಡ್ತಾ ಇದ್ದೀನು? ನೀನು ಆರಾಧನೆ ಮಾಡ್ತಾ ಇಲ್ಲ. ನಿನ್ನ ಆರಾಧನೆ ಅಲ್ವೇ ಅಲ್ಲ ನಿಂದು, ನಿಂದು ಅಲ್ವೇ ಅಲ್ಲ. ಸುಮ್ಮನೆ ಎಲ್ಲೋ ಒಂದು ದೇವಸ್ಥಾನ ಕಂಡಾಗ ಹಿಂಗೆ ಅಂತಂತಾರಲ್ಲ, ಆ 2 ಸೆಕೆಂಡ್ ಬೊಗ್ಗಿದ್ರು, ಮೊಣಕಾಲು ಉರಿದ್ರು, ನಮಸ್ಕಾರ ಮಾಡಿದ್ರು, ಇದಕ್ಕೆ ಬಂದ್ಬಿಡ್ತದೆ ಪ್ರಸ್ಕುನಿಯೋ ಶಾಖ. ಇದು ಏನದು?
ಬೊಗ್ಗಿದು ನಮಸ್ಕಾರ, ಇದು ಎಷ್ಟು ಸೆಕೆಂಡ್ ಬ್ರದರ್? ಇದು 2 ಸೆಕೆಂಡ್ ಸಾಕಲ್ವಾ? ಹಿಂಗೆ ಬಗ್ಗೆ ನಮಸ್ಕಾರ ಮಾಡಿಬಿಟ್ರು, ಇದನ್ನ ಇದು. ಆದರೆ ಅದ್ರ ಹಿಂದಿರ್ತಕ್ಕಂಥ ಭಾವನೆ ಏನು ಅದನ್ನ ಟಚ್ ಮಾಡ್ಬೇಕು ನಾವು ಇವತ್ತಲ್ಲ. ಯಾಕೆ ಹಾಕ್ತಿರಿ ಉಪ್ಪನ್ನ? ಎಲ್ಲಿ ಹಾಕು ಅಂತ ತೋರಿಸಿದಾನೆ? ಇಲ್ಲ ಇಲ್ಲಿಗೆ ಹೋಗ್ತಾರೆ, ಹಳೆ ಒಡಂಬಡಿಕೆಗೆ ಹೋಗ್ತಾರೆ. ಮತ್ತೆ ಉಪ್ಪಿಲ್ಲದ ಯಾವುದನ್ನು ಸಮರ್ಪಿಸಬಾರ್ದು ಅಂತ ಹೇಳ್ತಾರಲ್ಲ, ಮತ್ತೆ ಎಲ್ಲಿಗೆ ಹೋದಿ ನೀನು ಇವಾಗ? ಆತ ಎಲ್ಲ ತೆಗೆದಾಕಿದಾನೆ ಅಂತಂದ್ರೆ ಮತ್ತೆ ನೀನು ಎಲ್ಲಿ ಹೋಗ್ತಾ ಇದ್ದಿ? ಅಲ್ಲಿಗೆ ಹೋಗ್ತಾ ಇದ್ದೆ. ಮತ್ತೆ ಅಂದ್ರೆ ನೀನು ಏನು ಮಾಡ್ತಾ ಇದ್ದಿ? ನೀನು ವ್ಯಭಿಚಾರ ಮಾಡ್ತಾ ಇದ್ದಿ ಅಂತ ಅರ್ಥ. ಕರೆಕ್ಟಾಗಿ ಹೇಳ್ಬೇಕು ಅಂತಂದ್ರೆ, ಗಂಡನು ಜೀವದಿಂದ ಇರುವ ತನಕ ಹೆಂಡತಿ ಆಕೆಗೆ ಏನಾಗಿರ್ತಾಳೆ? ಬದಲಾಗಿರುತ್ತೆ. ಗಂಡ ತೀರ್ಕೊಂಡ್ಮೇಲೆ ಆಕೆ ಇನ್ನೊಬ್ಬರನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಸ್ವತಂತ್ರರಾಗಿರ್ತಾಳೆ. ಮತ್ತೆ ಇನ್ನು ಹಳೆ ಒಡಂಬಡಿಕೆನೂ ಯೂಸ್ ಮಾಡ್ತಿದ್ದಿ, ಹೊಸ ಒಡಂಬಡಿಕೆನೂ ಯೂಸ್ ಮಾಡ್ತಿದ್ದೆ ಅಂತಂದ್ರೆ ನೀನು ಏನು ಮಾಡ್ತಾ ಇದ್ದಿ? ನೀನು ಇಬ್ಬರ ಜೊತೆಗೆ ಸಂಸಾರ ಮಾಡ್ತಾ ಇದ್ದಿ ಅಂತ ಅರ್ಥ. ನಮ್ಮ ಭಾಷೆಯಲ್ಲಿ ಅರ್ಥ ಆಗ್ಬೇಕು ಅಂತಂದ್ರೆ ಏನಕ್ಕೆ ಆಗ್ತೀರಿ ನೀವು? ಇವೆಲ್ಲ ಲೋಕದಲ್ಲಿರ್ತಕ್ಕಂತಹ ಸಭೆಗಳು ಬುನಾದಿ ಹಾಕಿ ಕೊಟ್ಬಿಟ್ಟಿದ್ದಾರೆ. ಆ ಬುನಾದಿಗಳನ್ನು ಕಣ್ಣು ಮುಚ್ಕೊಂಡು ಅದ್ರ ಮೇಲೆ ಕಟ್ತಾ ಇದ್ದೀವಿ ಅಷ್ಟೇ. ಇವತ್ತು ದೇವರು ಸ್ವೀಕರಿಸುವಂತಹ ಸಭೆಗಳ ಒಂದು ಅರ್ಹತೆ ಹೆಂಗಿರ್ಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅಂದ್ರೆ ಈ ಎಲ್ಲ ವಿಷಯಗಳಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಸುಮ್ಮನೆ ಏನೋ ಕಾಟಾಚಾರಕ್ಕೋಸ್ಕರ ಚರ್ಚ್ ಆಫ್ ಕ್ರೈಸ್ಟು, ಯೇಸು ಕ್ರಿಸ್ತನ ಸಭೆಗೆ ಸೇರಿಸು, ಯೇಸು ಕ್ರಿಸ್ತನ ಸಭೆಗೆ ಸೇರಿಸು, ವಾರದ ಮೊದಲು ರೊಟ್ಟಿ ಮುರಿಬೇಕು, ಆರಾಧನಾ ಕಾರ್ಯಕ್ರಮದ ಹಾಡು, ಪ್ರಾರ್ಥನೆ, ಅದು ಇದು ಮುಗೀತು ಮ್ಯಾನ್ಯುವಲ್ ಆಗಿ. ಇದೆಲ್ಲ ಇದು. ಸೊ ಹಾಗಾಗಿ ಇವೆಲ್ಲ ವಿಷಯಗಳನ್ನು ನಾವು ಪರಿಗಣಿಸ್ಬೇಕಾಗ್ತದೆ. ಆಮೇಲೆ ಪ್ರಾರ್ಥನೆಯು ಕೂಡ, ಪ್ರಾರ್ಥನೆ ಭಾಳ ಹೆಂಗಿರ್ಬೇಕು ಅಂತೇಳಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಏನು ಪ್ರಾರ್ಥನೆಗಳು ಹೇಗಿರ್ಬೇಕಂತೆ? ವಿನಯದಿಂದ ಇರಬೇಕು. ವ್ಯರ್ಥವಾದವುಗಳನ್ನು ಪುನರಾವರ್ತನೆ ಮಾಡ್ಬೋದು. ವ್ಯರ್ಥ ಅಂದರೆ ಹೇಳಿದ್ದನ್ನು ಏನು ಮಾಡಬಾರ್ದಲ್ಲಿ? ಹೇಳಕ್ಕೆ ಹೋಗ್ಬಾರ್ದು. ಅಲ್ಲಿ ಹೇಳಿದ್ದನ್ನು ಹೇಳ್ಬಾರ್ದು. ಆಮೇಲೆ ಏನು ಮಾಡಬೇಕು? ನಿಸ್ವಾರ್ಥತೆಯಿಂದ ಪ್ರಾರ್ಥನೆಗಳಿರಬೇಕು, ಸ್ವಾರ್ಥತೆ ಇರಬಾರ್ದು ಪ್ರಾರ್ಥನೆಗಳಲ್ಲಿ. ಸೊ ಹಾಗಾಗಿ ಈ ಕಾಣಿಕೆಗಳ ವಿಷಯ ನಾನು ಮೊದಲೇ ಹೇಳ್ತಾ ಇದ್ದೆ, ಇವೆಲ್ಲವೂ ಇವಾಗ ಹೇಳ್ಬೋದು. ಅವಶ್ಯಕತೆಯಲ್ಲಿರುವಂಥ ಕ್ರೈಸ್ತರಿಗೋಸ್ಕರ ಕಾಣಿಕೆಗಳು, ಆಮೇಲೆ ಸ್ಥಾನಿಕ ಸಭೆಯ ಕ್ಷೇಮಾಭಿವೃದ್ಧಿಗೋಸ್ಕರ, ಸುವಾರ್ತೆ ಪ್ರಸಾರಣೆಗೋಸ್ಕರ, ಸುವಾರ್ತಿಕನ ಅವಶ್ಯಕತೆಗಳನ್ನು ಪೂರೈಸೋದಕ್ಕೋಸ್ಕರ. ಅದಕ್ಕೆ ಹೇಳ್ತಾನೆ 1 ಕೊರಿಂಥ 16:1-2 ದೇವಜನರಿಗೋಸ್ಕರ ಹಣ ವಸೂಲು ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದರೆ, ಗಲಾತ್ಯದ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡಿರಿ. ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೇ ದಿವಸದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಕೊಂಡಿರಬೇಕು. ವಾರದ ಮೊದಲನೇ ದಿವಸ ಮನೆಗಳಲ್ಲಿ ಏನು ಮಾಡ್ತಾಯಿದ್ರು? ಅವರು ಆರಾಧನೆ ಮಾಡ್ತಾಯಿದ್ರು. ಆ ಮನೆಯಲ್ಲಿ ಗಂಟು ಮಾಡಿ ನೀವೇನು ಮಾಡಿರಿ? ಆ ಸ್ಥಾನಿಕ ಸಭೆಯಲ್ಲಿ ಇಟ್ಕೊಳ್ರಿ. ದೇವಜನರಿಗೆ ಕೊರತೆ ಬಂದಾಗ, ಇಂಥ ಸಭೆಗಳಿಗೆ ಕೊರತೆ ಇದೆ, ಇಂಥ ಸಭೆಗಳು ಕಷ್ಟದಲ್ಲಿದ್ದಾರೆ ಅಂತಂದಾಗ ಆ ಹಣನ ನೀವೇನು ಮಾಡಿ? ನೀವು ಸಭೆಯ ಸಮ್ಮತಿಯಿಂದ ಕೊಟ್ಟರೆ ನಾನು ತಗೊಂಡು ಹೋಗಿ ಏನು ಮಾಡ್ತೀನಿ? ಅಲ್ಲಿ ತಲುಪಿಸ್ತೀನಿ. ಇಲ್ಲ ಅಂತಂದರೆ ಸಭೆ ಕ್ಷೇಮಾಭಿವೃದ್ಧಿಗೋಸ್ಕರ ಬಳಸಿ. ಅಂದ್ರೆ ಬ್ರದರ್ ಇವಾಗ ಹೆಂಗಿತ್ತಂತಂದರೆ, ಅವಾಗಿನ ಕಾಲದಲ್ಲಿ ಅವರು ಡೈಲಿ ವೇಜಸ್ ಕೂಲಿಗಳು. ಅವತ್ತಿಂದು ಹೆಂಗಿತ್ತಂದರೆ, ಇವಾಗ ನಾವು ತಿಂಗಳಿಗಟ್ಟಲೆ ರೇಷನ್ ಹೆಂಗೆ ಇಟ್ಕೊಂಡಿದ್ದೀವಿ ಆ ರೀತಿ ಪರಿಸ್ಥಿತಿ ಇಲ್ಲ ಅಲ್ಲಿ. ಅವಾಗ ಅವತ್ತು ದುಡಿಬೇಕು, ಅವತ್ತು ಅವರು ಸಾಮಾನು ತಂದಿಟ್ಕೊಂಡು ಅವರು ಉಪಜೀವನ ಮಾಡ್ಕೋಬೇಕು. ಅದರಲ್ಲಿ ನಾನು ಒಂದು ಭಾಗ ದೇವ್ರದ್ದು ಅಂತ ಹೇಳ್ಬಿಟ್ಟು ಏನು ಮಾಡಿಬಿಡ್ಬೇಕು? ನಾವು ಎತ್ತಿಟ್ಬಿಡ್ಬೇಕು. ಅದನ್ನು ಮನೇಲಿ ಇಟ್ಕೊಂಡಿರ್ಬೇಕು ನಾವು. ಅಲ್ಲಲ್ಲ, ಸ್ಥಾನಿಕ ಸಭೆಯಲ್ಲಿ ಇರಬೇಕು ಅಂತ ದುಡ್ಡು ಅಷ್ಟೇ. ಆ ಸ್ಥಾನಿಕ ಸಭೆಯಲ್ಲಿ ಇರಬೇಕು ದುಡ್ಡು, ಅಲ್ಲಿರಬೇಕು. ನೀವು ವಾರದ ಮೊದಲನೇ ದಿವಸದಲ್ಲಿ ನೀವು ಕಾಣಿಕೆಯಾಗಿ ಸಮರ್ಪಣೆ ಮಾಡ್ತೀರಲ್ಲ, ಆ ದುಡ್ಡು ಸ್ಥಾನಿಕ ಸಭೆಯಲ್ಲಿ ಇರಬೇಕಲ್ಲಿ. ಅವ್ರ ಮನೇಲಲ್ಲ, ಸ್ಥಾನಿಕ ಸಭೆ ಎಲ್ಲಿ ಮನೇಲಿ ಸೇರ್ತದ ಆ ಮನೆಯಲ್ಲಿ, ಆ ಒಂದು ಸ್ಥಾನಿಕ ಸಭೆ ಸುಪರ್ತಿ ಒಳಗಡೆ. ಈಗ ನೀವು ಇಲ್ಲಿ ಯಾವ ಮನೇಲಿ ಸೇರ್ತಾ ಇದ್ರಿ? ಇವಾಗ ಈ ಮನೇಲಿ ಸೇರ್ತಾ ಇದ್ರಿ. ಇವಾಗ ಈ ಮನೇಲಿ ಇರಲಿ ಅಂದ್ರೆ ಅರ್ಥ ಈ ಸ್ಥಾನಿಕ ಸಭೆಯಲ್ಲಿ ಇರಲಿ ಅಂತ. ಅವಾಗಿನ ಥರ ಬ್ಯಾಂಕ್ಗಳು ಇದ್ದಿಲ್ಲಲ್ಲ, ಅದ ಹೋಗಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತೀನಿ ಅನ್ನೋಕ್ಕೆ. ಈಗ ಎಲ್ಲಿ ಇಡ್ಬೇಕು ಹೇಳಿ? ಅವರು ಮನೇಲಿ ಇಡ್ಬೇಕು ತಾನೆ. ಮನೇಲಿ ಇಟ್ಕೊಳ್ಳಿ. ಅವ್ರ ಮನೇಲಲ್ಲ, ಸ್ಥಾನಿಕ ಸಭೆ ಇರ್ತಕ್ಕಂಥ ಒಂದು ಮನೆ ಎಲ್ಲಿ ಕೂಡಿ ಬರ್ತದೋ ಆ ಮನೇಲಿ ಕೂಡಿಟ್ಕೊಳ್ಳಿ. ಅದಕ್ಕೊಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಂತ. ಅದಕ್ಕೆ ಜವಾಬ್ದಾರಿ ತಗೋಬೇಕು. ಯಾರು ಜವಾಬ್ದಾರಿ ತಗೋಬೇಕು? ಸಭಾ ಸೇವಕರು, ಸಭಾ ಹಿರಿಯರು. ಇವ್ರ ರೆಸ್ಪಾನ್ಸಿಬಿಲಿಟಿ ಅದು. ಇವ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಸಭಾ ಹಿರಿಯರು ಡೈರೆಕ್ಷನ್ ಮಾಡ್ತಾರೆ. ಸಭಾ ಹಿರಿಯರು ಇಲ್ಲ, ಸಭಾ ಸೇವಕರು ಇಲ್ಲ ಅಂತಂದರೆ ಆ ಜವಾಬ್ದಾರಿ ಅಂತಂದ್ರೆ ಸುವಾರ್ತಿಕಂದು ನೀವು ಇಟ್ಕೊಳ್ಳಿ. ಬಂದು ಬರೀಬೇಕು. ನೀವು ಬರೋದು ಈ ವಾರದ ಕಾಣಿಕೆ ಇಷ್ಟು, ಈ ಮನೇಲಿ ಇರಬೇಕು, ಇಷ್ಟು ಖರ್ಚಾಯಿತು, ಇಷ್ಟು ಇದಕ್ಕಾಯಿತು ಅಂದರೆ ಅದು ಏನಕ್ಕೆ ಕಾಣಿಕೆ? ನಾನು ಹೇಳಿದ್ದೀನಿ ಅಲ್ಲಿ ಅವಶ್ಯಕತೆಯಲ್ಲಿರುವಂಥ ಕ್ರೈಸ್ತರಿಗೆ ಬರೀ ಡೆಪಾಸಿಟ್ ಮಾಡೋಕ್ಕಲ್ಲ. ಇವತ್ತು ತುಂಬ ಜನರು ಭಾಳ ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು ಕಾಣಿಕೆನ ಡೆಪಾಸಿಟ್ ಮಾಡ್ತಾರೆ. ಕಾಣಿಕೆನ ಡೆಪಾಸಿಟ್ ಮಾಡೋದು, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋದು, ಅದು ಏನು ಸೂಚಿಸ್ತದೆ ಅಂತಂದರೆ ದೇವರ ಮೇಲೆ ಆಧಾರ ಆಗಬಾರ್ದು ಅನ್ನುವಂಥದ್ದನ್ನು ಸೂಚಿಸ್ತಾರೆ ಅದು. ಈಗ ಯೇಸು ಕ್ರಿಸ್ತನು ಏನು ಹೇಳ್ತಾನೆ ಅಂದಿರ್ಬೋದ, ತನ್ನ ಶಿಷ್ಯರು ಸುವಾರ್ತೆಗೆ ಹೋಗ್ಬೇಕಾದ್ರೆ ನೀವು ಹಸಿಬೆ
ಹಮ್ಮಿಣ್ಣಿ ಇವುಗಳನ್ನ ತಗೊಂಡು ಹೋಗ್ಬೇಡಿ ಅಂತ ಹೇಳ್ತಾನೆ. ಹಸಿಬೆ ಅಂದ್ರೆ ಏನು? ಹಾಂ, ಚೀಲ, ಚೀಲ, ಕಾಣಿಕೆ ಚೀಲ ಅದು. ಅವಾಗ ಅವಾಗ ವಯಸ್ಸಾದ ಅಜ್ಜಿರು ಚೀಲ ಇಟ್ಕೊಂತಿದ್ರು ಗೊತ್ತಾ? ಅವು 2-3 ಪಾಟ್ಗಳು ಇರ್ತಿದ್ರು ಒಳಗಡೆ. ಅದಕ್ಕೆ ಅಂತಾರೆ ಹಸಿಬೆ ಅಂತಾರೆ ಅದಕ್ಕೆ. ಆ ಚೀಲನ್ನ ಇಟ್ಕೊಂಡು, ಆ ಚೀಲದಲ್ಲಿ ಏನಿರ್ತದೆ ದುಡ್ಡು ಇರ್ತವೆ, ಆ ಕಾಸು ಇರ್ತದೆ, ಅದನ್ನ ಇಟ್ಕೊಂಡು ಹೋಗ್ಬೇಡ್ರಿ. ಅದು ಇಟ್ಕೊಂಡು ಹೋದ್ರೆ ನೀವು ಯಾರ ಮೇಲೆ ಡಿಪೆಂಡ್ ಆಗಿದ್ರಿ? ದುಡ್ಡು ಮೇಲೆ ಡಿಪೆಂಡ್ ಆಗಿದ್ರಿ. ಅದನ್ನ ಇಟ್ಕೊಂಡು ಹೋಗ್ಬೇಡ್ರಿ ಅಂದ್ರೆ ಯಾರ ಮೇಲೆ ಡಿಪೆಂಡ್ ಆಗ್ತೀರಿ ನೀವು? ದೇವ್ರ ಮೇಲೆ ಡಿಪೆಂಡ್ ಆಗ್ತೀರಿ ಅಂತ. ಇವತ್ತು ಎಲ್ಲೇ ಹೋಗ್ಬೇಕಾದ್ರೆ ಮೊದಲು ATM ಕಾರ್ಡು, ಫೋನ್ ನೋಡ್ತೀವಿ ನಾವು. ಫೋನ್ ಇದ್ದುಬಿಟ್ರೆ ಸಾಕು, ಎಲ್ಲಿ ಬೇಕಾದ್ರೆ ಎಲ್ಲಿಗೆ ಹೋಗಿ. ಯಾಕೆ? ಫೋನಲ್ಲಿ ಏನಿದೆ? ದುಡ್ಡಿದೆ, ಫೋನ್ಪೇ ಇದೆ, ಗೂಗಲ್ ಪೇ ಇದೆ, ಎಲ್ಲ ಇದೆ. ಸೊ ಅದಕ್ಕೆ ನಾವು ಯಾರ ಮೇಲೆ ಡಿಪೆಂಡ್ ಆಗ್ತೀವಿ? ನಾವು ಇವಾಗ ಫೋನ್ ಮೇಲೆ ಡಿಪೆಂಡ್ ಆಗ್ತೀವಿ. ಫೋನ್ ಇಲ್ಲ ಅಂತಂದ್ರೆ ಯಾರ ಮೇಲೆ ಡಿಪೆಂಡ್ ಆಗ್ಬೇಕು ನಾವು? ದೇವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಸೊ ಅದು ಆ ಒಂದು ಕಾನ್ಸಂಟ್ರೇಷನ್, ಅದು ಆ ಒಂದು ಅಂದ್ರೆ ನಾವು ಯಾರ ಅಂದರೆ ನಾವು ಸ್ಥಾನಿಕ ಸಭೆಯವರು ತುಂಬ ಲಕ್ಷ 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 ಸಾವಿರ ಗಟ್ಟಲೆ ಡೆಪಾಸಿಟ್ ಮಾಡ್ಕೊಂತ ಹೋದಂತ ಇಟ್ಕೊಳ್ಳಿ. ದೇವ್ರ ಕೆಲಸಗಳನ್ನ ಏನು ಮಾಡ್ತೀವಿ ನಾವು? ಬಿಟ್ಬಿಡ್ತೀವಿ. ನಾವು ಸುವಾರ್ತೆ ಸಾರಲ್ಲ, ರಕ್ಷಣೆಯ ಒಂದು ಸುವಾರ್ತೆಯನ್ನು ಪ್ರಕಟಿಸೋಕೆ ಹೋಗೋದಿಲ್ಲ, ದೈವಿಕ ಕಾರ್ಯಕ್ರಮಗಳು ಮಾಡಲ್ಲ, ಏನೂ ಮಾಡಲ್ಲ. ಬರೀ ಹಿಂಗೆ ಸ್ಟಾಕ್ ಮಾಡ್ಕೊಂಡು ಏನು ಮಾಡ್ತೀವಿ ನಾವು? ಹೋಗ್ಬಿಡ್ತೀವಿ. ಇದರಿಂದ ಏನಾಗ್ತಂದ್ರೆ ಸಮಸ್ಯೆಗಳು ಚರ್ಚೆಲ್ಲೇ ಬಂದ್ಬಿಡ್ತವೆ. ಉಪಯೋಗಿಸ್ಬೇಕು, ಬರೀ ಕೂಡಿಟ್ಕೊಳ್ಳೋದಲ್ಲ, ಕೂಡಿಡೋದಲ್ಲ ಬ್ರದರ್. ಅದು ಇವತ್ತು ಭಾಳ ಸಭೆಗಳು ತಪ್ಪು ಮಾಡ್ತಾ ಇದ್ದಾವೆ ಈ ವಿಷಯದಲ್ಲಿ. ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಡೆಪಾಸಿಟ್ ಮಾಡಿ ಅದ್ರ ಬಡ್ಡಿ ದುಡ್ಡಲ್ಲಿ ಏನು ಮಾಡ್ತಾರೆ ಅಂದ್ರೆ ಕೆಲವೊಂದು ಕಾರ್ಯಕ್ರಮಗಳು ನಡೆಸ್ತಾರೆ. ಇದು ತಪ್ಪಿದು. ಯಾ ನೋಡಿ, ದೇವರು ನಾವು ಬೇಡಿಕೊಳ್ಳೋದಕ್ಕಿಂತ ಮುಂಚೆನೇ ಎಲ್ಲವನ್ನು ಕೊಡೋದಕ್ಕೆ ಆತನು ಏನಾಗಿದ್ದಾನೆ? ಶಕ್ತನಾಗಿದ್ದಾನೆ. ಈಗ ಆತ್ಮ ಸಂಬಂಧವಾದಂಥ ಮಂದಿರ ಯಾವುದು? ಇದು ಕಟ್ಟಡನ ನಾವಾ? ಮತ್ತೀಗ ನಮ್ಮ ಕ್ಷೇಮಾಭಿವೃದ್ಧಿ ನೋಡ್ಬೇಕಾ, ಈ ಕಟ್ಟಡದ ಕ್ಷೇಮಾಭಿವೃದ್ಧಿ ನೋಡ್ಬೇಕಾ? ಇವತ್ತು ನಾವು ಭೌತಿಕವಾದಂಥ ಎಷ್ಟು ಆಸ್ತಿಗಳನ್ನ ಮಾಡ್ತೀವೋ ಅಷ್ಟೇ ಸಮಸ್ಯೆಗಳು ಸಭೆಗಳು ಬಂದ್ಬಿಡ್ತವೆ. ಇವತ್ತು ಆಸ್ತಿ ಯಾರು ಮಾಡ್ಬೇಕಂದ್ರೆ ನಮ್ಮನ್ನ ಆಸ್ತಿ ಮಾಡ್ಬೇಕು. ಇವತ್ತೆಲ್ಲ ನಾವು ನಿಜವಾದ ಚರ್ಚ್ ಇವತ್ತು ಇವುಗಳ ಮೇಲೆ ಕಾನ್ಸಂಟ್ರೇಷನ್ ಆಗಬೇಕು ಹೊರತಾಗಿ ದುಡ್ಡು 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 ಅಂತ ಹೇಳ್ಬಿಟ್ಟು ಇವತ್ತು ಅಷ್ಟು ದುಡ್ಡು ಇದೆಯಲ್ಲ, ಇಷ್ಟು ದುಡ್ಡು ಇಲ್ಲ ಅಂತೇಳಿ ನಮ್ಮ ಮಗಳಲ್ಲಿ ಏನು ಬರ್ತದೆ ನಮಗೆ? ಹೊರಟ ಒಬ್ಬನಂತಾನೆ ಇಲ್ಲ ಬ್ರದರ್ ಇಷ್ಟು ದುಡ್ಡು ಇದೆಯಲ್ಲ ಒಂದು ಸೈಟ್ಗೆ ಹಾಕೋಣ ಅಂತ ಒಬ್ಬನ ಯಾರೋ ಎದ್ದು ಬಿಡ್ತಾನೆ. ನಾವು ಇನ್ನೊಬ್ಬನಂತಾನೆ ಸ್ವಲ್ಪ ವಾಕ್ಯದಲ್ಲಿ ಅನುಭವ ಇರ್ತಕ್ಕಂಥ ಬ್ರದರ್ ದುಡ್ಡು ತಗೊಂಡು ಜಮೀನು ತಗೊಂಡು ಅದನ್ನೇನು ಮಾಡ್ತಿರ್ಬೋದ? ಎಷ್ಟೋ ಜನರು ನಶಿಸಿ ಹೋಗ್ತಾ ಇದ್ದಾರೆ, ಸತ್ಯ ಗೊತ್ತಿಲ್ಲ, ಏನಿಲ್ಲ, ನಡ್ರಿಬೋದ್ರ ಒಂದು ಕಾರ್ಯಕ್ರಮ ಮಾಡಿಕೊಂಡು ಒಂದು ಬುಕ್ ಪ್ರಿಂಟ್ ಮಾಡೋಣ ಅಥವಾ ಸುವಾರ್ತೆ ಸಾರ್ಕೊಂಡು ಹೋಗೋಣ ಅಂತ ಒಬ್ಬರು ಎದ್ದೇಳ್ತಾರೆ. ಅದನ್ನು ಮಾಡೋಕ್ಕೆ ಇದರ ಬಿಡ್ರಿ, ಯಾರೊಬ್ಬರನ್ನ ಸುವಾರ್ತೆಗೆ ನೇಮಿಸೋಣ. ಇನ್ನೊಂದು ಏನಾಗ್ತೇವೆಲ್ಲ ಮಾತುಗಳು ಬೆಳಿತವೆ. ಯಾಕೆ ಬೆಳಿತೇವೆ ಅಂತಂದರೆ ಕಾನ್ಸಂಟ್ರೇಷನ್ ಎಲ್ಲಿದೆ? ದುಡ್ಡು ಮೇಲಿದೆ ಅಂತ ಹೇಳ್ತಾನೆ. 1 ತಿಮೋತಿ 6ನೇ ಅಧ್ಯಾಯ 1 ತಿಮೋತಿ 6ನೇ ಅಧ್ಯಾಯ 6ನೇ ವಚನ. ಯಾವನಾದ್ರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತಾನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಅವನು ಒಂದನ್ನು ತಿಳಿಯದೆ ಕುತರ್ಕ ವಾಗ್ವಾದಗಳನ್ನು ಮಾಡುವ ಭ್ರಾಂತಿಯಲ್ಲಿದ್ದುದರಿಂದ ಕಣ್ಣುಗಾಣದವನಾಗಿದ್ದಾನೆ. ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸ್ಸಂಶಯ ಇವುಗಳು ಉಂಟಾಗುತ್ತವೆ. 5ನೇ ವಚನ ಬಹಳ ಇಂಪಾರ್ಟೆಂಟ್. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿ ನೋಡಿ. ಸತ್ಯವಿಹೀನ ಅಂದ್ರೆ ಸತ್ಯವಿಹೀನ ಅಂದ್ರೆ ಸತ್ಯದಿಂದ ದೂರವಾಗಿದ್ದು ಅಂತ. ಸತ್ಯದಿಂದ ದೂರವಾಗಿ ಸತ್ಯವಿಹೀನರಾದ ಆಗಿದ್ದು ದೇವ ಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ಏನು ಮಾಡ್ತಾರೆ? ನಿತ್ಯವಾದ ಕಚ್ಚಾಟಗಳು. ದೇವ ಭಕ್ತಿಯನ್ನು ಏನಂತ? ಲಾಭ ಸಾಧನ ಅಂದರೆ ಲಾಭ ಸಾಧನ ಅಂದರೆ ಈ ಸ್ಥಾನಿಕ ಸಭೆಯಲ್ಲಿ 1-2-3 ಲಕ್ಷ ರೂಪಾಯಿ ಇದೆ ಬೋದು. ಏನು ಮಾಡೋಣ? ಇಲ್ಲೊಂದು ಜಮೀನಿದೆ, ಜಮೀನು ತಗೊಂಬಿಡೋಣ. ಇವತ್ತಿಲ್ಲ ನಾಳೆ ಪೀಳಿಗೆಗೆ ಏನು ಮಾಡ್ತದ್ದು ಬರ್ತೇವೆ. ಇಲ್ಲ ಬೇಡ ಅಂತಂದರೆ ಇನ್ನೊಂದು 2 ವರ್ಷ ಬಿಟ್ಟು ಅದನ್ನು ಮಾರ್ಬಿಡೋಣ. ಮಾರ್ಬಿಟ್ರು ದುಡ್ಡು ಜಾಸ್ತಿ ಬರ್ತದೆ. ಅವಾಗ ಏನಂತಾನೆ ಇನ್ನೊಬ್ಬರು, ಅದು ಇದಾಗಿದೆಯಲ್ಲ, ಅವನು ಅಷ್ಟು ದುಡ್ಡು ಕೇಳಿದೆ, ನೀವು ಯಾಕೆ ಕೊಟ್ರಿ? ನೀವು ಇದ್ರೆ ಇರ್ಬೇಕಿಲ್ಲ, ಹಂಗೆ ಇಡ್ತಿತ್ತು ಅಂದ್ರೆ ಮೈಂಡಲ್ಲಿ ಯಾವ್ದು ಕಡೆ ಹೋಗ್ತದೆ? ಇವಾಗ ಎಲ್ಲ ಭೌತಿಕವಾಗಿ ದೃಷ್ಟಿಕೋನ ಹೋಗ್ತದೆ. ಲಾಭ ಸಾಧನ, ಲಾಭ. ಈ ಬ್ಯಾಂಕಲ್ಲಿ ಯಾಕೆ ಡೆಪಾಸಿಟ್ ಇಟ್ರಿ? ಇಲ್ಲಿ 7% ಕೊಡ್ತಾನಂತೆ, ಆ ಬ್ಯಾಂಕಲ್ಲಿ ಇಡಬಾರ್ದಾಗಿತ್ತಾ? ಅಲ್ಲಿ 8% ಕೊಡ್ತಾ ಇದ್ರಂತೆ. ಬೇಡ, ಬ್ಯಾಂಕಲ್ಲಿ ಯಾಕೆ ಗಿಡ ಕೊಟ್ರಿ? ನಮ್ಮಲ್ಲೇ ಎಷ್ಟೋ ಜನ ಕೊರತೆಗಳಿದ್ರು. ಈಗ ಬ್ರದರ್ ಇದ್ದಾರೆ, ಅವ್ರು ಏನೋ ಕೆಲಸ ಮಾಡಿಸ್ಬೇಕಂತೇಳಿ ಹೊರಗಡೆ ಹೋಗಿ 10% ತೊಗೊಂಡ್ಬರ್ತಾ ಇದ್ದಾರೆ. ಆ 10% ಅವ್ರಿಗೆ ಕೊಡೋ ಬದಲು ಸಭೆಗೆ 5% ಕೊಡ್ತಾರೆ ಬಿಡಿ. ಇವ್ರಿಗೆ ಕೊಟ್ರಾಯ್ತು. ಎಲ್ಲಿಂದ ಬರ್ತವೆ ಎಲ್ಲ ಬುದ್ಧಿಗಳು? ದುಡ್ಡಿದ್ದಕ್ಕೆ ತಾನೇ ಬರೋದಿದು, ಬರೋದಿದೆಲ್ಲ. ಹಾಗಾಗಿ ದೇವ ಭಕ್ತಿಯನ್ನು ಏನಾಗ್ತದೆ? ಲಾಭ ಸಾಧನ. ಈಗ ಇವ್ರಿಗೆ ಕೊಟ್ಟು ಅಂತ ಇಟ್ಕೊಳ್ಳಿ, ನಾಳೆ ಚರ್ಚಲ್ಲಿ ಇವರು ಎದ್ದೇಳ್ತಾರೆ, ಇಷ್ಟು ಡಿಸೋಜ್ ಅವರು ಎದ್ದೇಳ್ತಾರೆ. ಬ್ರದರ್ ಅವತ್ತು ಹೋದ ವರ್ಷ ಅವ್ರಿಗೆ ಕೊಟ್ಟರಲ್ಲ ಬ್ರದರ್, ಈ ವರ್ಷ ನಮಗೆ ಕಷ್ಟ ಇದೆ, ನಮಗೊಂದು 10,000 ಕೊಡಿ, ನಮಗೊಂದು 1,00,000 ಕೊಡಿ.
ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಏನಾಯ್ತು ಸಮಸ್ಯೆ ಇವಾಗ? ದುಡ್ಡು ದುಡ್ಡು ದುಡ್ಡು. ಅದಕ್ಕೆ ಕಾಣಿಕೆ ಯಾವುದಕ್ಕಂತಂದರೆ ಈ ಪರ್ಪಸ್ ನಮ್ಗೆ ಗೊತ್ತಾಗಬೇಕು. ಸಭೆಯಲ್ಲಿ ಈಗ ಅವಶ್ಯಕತೆ ಇಲ್ಲಿರೋರು ಯಾರಿಲ್ಲಪ್ಪ, ದೇವ್ರ ಕೃಪೆಯಿಂದ ಎಲ್ಲರೂ ಸಮೃದ್ಧವಾಗಿದ್ದಾರೆ. ಎಲ್ಲರೂ ಅವ್ರವ್ರ ಕುಟುಂಬಗಳನ್ನು ಅವರವ್ರ ಆದಾಯದ ಸಂಪನ್ಮೂಲಗಳಿಂದ ಗೌರವಯುತವಾಗಿ ಸಮಾಧಾನದಿಂದ ಆರೋಗ್ಯವಾಗಿ ಎಲ್ಲರೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರಪ್ಪ, ದೇವ್ರಿಗೆ ಸ್ತೋತ್ರ. ಈಗಿನ್ನು ಕೆಲಸ ಇಲ್ಲ ಬೇರೆದು. ಏನು ಕೆಲಸ ಇದೆ ಇಲ್ಲಿ? ಸಭೆ ಕ್ಷೇಮಾಭಿವೃದ್ಧಿ ಹೊಂದಬೇಕು ತಾನೆ. ಇವಾಗ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ, ಸುಮ್ಮನೆ ಆಯ್ತು ಈ ಕಾರ್ಯಕ್ರಮ. ದುಡ್ಡನ್ನು ಸಭೆಯಿಂದ ಬಂದದ್ದನ್ನು ಬಳಸ್ಕೊಂಡ್ರಿ, ಇದರಿಂದ ಏನಾಯಿತು? ಸಭೆ ಕ್ಷೇಮಾಭಿವೃದ್ಧಿ ಆಗಲಿಲ್ವಾ? ಮತ್ತು ಈ ರೀತಿ ಕಾರ್ಯಕ್ರಮ ಬಳಸ್ಕೊಳ್ಳಿ. ಈ ಕೊರತೆಯಲ್ಲಿರೋರು ಯಾರೂ ಇಲ್ಲ ಅಂತಂದರೆ ಈ ಕಾರ್ಯಕ್ರಮ ಇಲ್ವಾ? ಓಕೆ, ಇದನ್ನು ಕೂಡ ನಡೀತಾ ಇದೆ ಬ್ರದರ್, ಇದು ಕೂಡ ನಡೀತಾ ಇದೆ. ಇನ್ನು ಸುವಾರ್ಥ ಕೆಲಸ ನಡೀತಾ ಇಲ್ಲ. ಸುವಾರ್ಥ ಕೆಲಸಕ್ಕೆ ಹೋಗೋಣ ನಡ್ರಿ. ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ, ಅಟ್ಲೀಸ್ಟ್ ಮಾಡ್ತಾ ಇದ್ದಾರಲ್ಲ ಅವ್ರ ಜೊತೆಗಾದ್ರೆ ನಾವೇನು ಮಾಡೋಣ, ಪಾಲುಗಾರರು ಆಗೋಣ. ದುಡ್ಡು ಮಾತ್ರ ಸ್ಟಾಕ್ ಮಾಡಿದ್ರೆ ಅಂತಂದರೆ ಬಂತು ಸಮಸ್ಯೆ ಅಂತ ಅರ್ಥ. ಅದಕ್ಕೆ ಯೇಸು ಕ್ರಿಸ್ತನವರು ಕೂಡ ಭಾಳ ಚಂದವಾಗಿ ಮಾತಾಡ್ತಾರೆ, ಗಂಟು ಮಾಡಿ ಇಟ್ಕೋಬೇಕು. ಎಲ್ಲಿ ಇಟ್ಕೋಬೇಕು? ಇಲ್ಲಿ ಮಾಡಿ ಇಟ್ಕೋಬಾರ್ದು ಅಂತ ಹೇಳ್ತಾನೆ. ಇಲ್ಲಿ ಮಾಡಿಟ್ಕೊಂಡ್ರೆ ಸಮಸ್ಯೆಗಳು ಬಂದವು ಅಂತ ಅರ್ಥ. ಹಾಗಾಗಿ ಇದು ಕಾಣಿಕೆ, ವಾರದ ಕಾಣಿಕೆ ಬಂದಾಗ ನೀವು ಮನೇಲಿ ಗಂಟು ಮಾಡಿ ಇಟ್ಕೊಳ್ಳಿ, ಇರಲಿ, ಮನೇಲಿ ಇರಲಿ. ಅದನ್ನ ಏನು ಮಾಡ್ಬೇಕು ನಾವು? ಹಂಗೆ ಗಂಟು ಬೆಳೆಸ್ಕೊಂಡು ಹೋಗಬೇಡಿ. ಸಭೆ ಕೆಲಸಗಳಿಗೆ ಮಾಡಿ. ಸಭೆ ಕೆಲಸಗಳೇನು? ಅವಶ್ಯಕತೆಯಲ್ಲಿರ್ತಕ್ಕಂಥ ಕ್ರೈಸ್ತರಿಗೆ ಕೊಡಿ, ಸ್ಥಾನಿಕ ಸಭೆ ಕ್ಷೇಮಾಭಿವೃದ್ಧಿಗೋಸ್ಕರ ಕೊಡಿ, ಸುವಾರ್ಥ ಪ್ರಸಾರಣೆಗೋಸ್ಕರ ಕೊಡಿ, ಸುವಾರ್ಥಿಕನ ಅವಶ್ಯಕತೆಗಳನ್ನು ಪೂರೈಸ್ರಿ. ಸಭಾ ಹಿರಿಯನನ್ನು ನೀವು ಆತನ ಕೆಲಸ ಮಾಡೋದನ್ನು ನೋಡ್ಬಿಟ್ಟು ಆತನಿಗೂ ಕೂಡ ಇಮ್ಮಡಿಯಾದಂಥ ಮಾನಕ್ಕೆ ನೀವು ಯೋಗ್ಯರನ್ನು ನಡೆಸಿ ಅಂತ ಹೇಳ್ತಾನೆ. ಇಮ್ಮಡಿಯಾದಂಥ ಮಾನ ಅಂತಂದರೆ ಪರ್ಸನಲ್ ಆಗಿ ಆತನಿಗೂ ಕೂಡ ನೀವೇನು ಮಾಡ್ಬೇಕು? ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾನೆ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳ್ತಾನೆ. ಆದ್ದರಿಂದ ಇದೇ ರೀತಿಯಾಗಿ ಕರ್ತನ ಸಹ ಸುವಾರ್ತೆಯನ್ನು ಸಾರುವುದು, ಸುವಾರ್ತೆಯಿಂದಲೇ ಜೀವನ ಮಾಡ್ಬೇಕಂತೇಳಿ ಬರೆದಿರೋದ್ರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗತ್ತೆ. ಇನ್ನು ಹಾಡುಗಳ ವಿಷಯದಲ್ಲಿ ಮುಗಿಸ್ಬಿಡೋಣ ಬೇಗ. ಹಾಡುಗಳು ಹೆಂಗೆ ಆಡ್ಬೇಕು ನಾವು ಅಂತಂದರೆ, ಆತ್ಮದಿಂದಲೂ ಆಡಬೇಕು, ಬುದ್ಧಿಯಿಂದಲೂ ಆಡಬೇಕು. ನಾವು ಹಾಡು ಆಡ್ಬೇಕಾದ್ರೆ ನಮ್ಮ ಮೈಂಡು ಕೂಡ ನಮ್ಮ ಕಂಟ್ರೋಲಲ್ಲಿ ಇರ್ಬೇಕು. ನಾನು ಏನು ಆಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ಬೇಕು ನಾನು. ಒಂದು. ಎರಡನೇದ್ದು, ಈ ಹಾಡುಗಳಿಂದ ಒಬ್ರಿಗೊಬ್ಬರು ಉಪದೇಶ ಮಾಡ್ಕೋಬೇಕಂತೆ. ಹಾಡನ್ನು ಹಾಡ್ತಾ ಇದ್ದರೆ ಒಬ್ರಿಗೊಬ್ಬರು ಆ ಹಾಡಿನಿಂದ ಉಪದೇಶ ಹೊಂದಬೇಕು. ಈಗ ಉದಾಹರಣೆಗೆ ಈ ಹಾಡುಗಳನ್ನು ಆಡುವಾಗ ಇನ್ನೊಂದು ಮುಂದೆ ಒಂದು ಭಾಗ ಬರ್ತದೆ, ವಾದ್ಯ ಸಂಗೀತಗಳು ಅಂತೇಳಿ. ಆ ವಾದ್ಯ ಸಂಗೀತಗಳು ಒಬ್ರನ್ನೊಬ್ಬರು ಉಪದೇಶ ಮಾಡೋಕ್ಕಾಗ್ತವ? ಸಂಗೀತಗಳಲ್ಲಿ ಎರಡು ವಿಧ, ಒಂದು ಗಾತ್ರ ಸಂಗೀತ, ಇನ್ನೊಂದು ವಾದ್ಯ ಸಂಗೀತ. ಗಾತ್ರ ಸಂಗೀತ ಅಂತಂದರೆ ಸಾ ರೇ ಗ ಮ ಪ ದ ನೀ ಸಾ. ಏನಿದು? ಗಾತ್ರ ಸಂಗೀತ. ಇದು ಎಲ್ಲಿಂದ ಬಂತಿದು? ಈ ಸ್ವರದಿಂದ ಬಂದಂಥ ಒಂದು ಸಂಗೀತ ಇದು. ಈ ಸ್ವರದಿಂದ ಬಂದಂಥ ಸಂಗೀತವನ್ನು ನಾನು ಬಳಸ್ಕೊಂಡು ಒಬ್ರಿಗೊಬ್ರು ಉಪದೇಶ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಈಗ ಇದನ್ನು ಬಿಟ್ಟುಬಿಟ್ಟು ಇದೇ ಸರಿಗಮ ಪದನ್ನು ನಾನು ಒಂದು ಇನ್ಸ್ಟ್ರೂಮೆಂಟ್ಸ್ ಬಾರಿಸಿದ್ರೆ ಅದು ಕೂಡ ಟ್ಯಾ 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 ಅಂತದ್ದು ಇದು ಅಂತದೆ. ಈಗ ಇದು ಉಪದೇಶ ಮಾಡ್ತದೆ ನಿಮಗೆ. ಈಗ ಇದು ಅಂತದೆ. ಈಗ ಇದೊಂದು ನಾನು ಬಾರಿಸ್ತೀನಿ ಇದರಲ್ಲಿ. ಇದರಿಂದ ನಿಮ್ಗೆ ಏನು ಉಪದೇಶ ಆಯ್ತು ಅಂತ ನನಗೆ ಹೇಳ್ರಿ ಇವಾಗ. ಲಾ 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 ಲಾ. ಏನಾದ್ರು ಉಪದೇಶ ಆಯ್ತಾ ನಿಮಗೆ? ಆಯ್ತಾ? ಇದರಿಂದ ಏನಾದ್ರು ನಿಮಗೆ ಸಂದೇಶ ಬಂತ? ಇದರಿಂದ ಏನು ಬರಲ್ಲ. ಈಗ ನಾನು ಆಡ್ತೀನಿ ನೋಡಿ. ದೃಷ್ಟಿಸು ಈ ಕ್ಷಣವೇ ಕಲ್ವಾರಿಯ, ಪ್ರಿಯ ಪ್ರಭು ನಿಂಗಾಗಿ ನಿಂತಿಹನು, ಶ್ರೇಷ್ಠ ರಕ್ಷಣೆ ಕೊಡುವ ಶ್ರೀಯೇಸು, ಕ್ರೂಜೇಲಿ ತೂಗಾಡಿದನಲ್ಲವೇ, ಕ್ರೂಜೇಲಿ ತೂಗಾಡಿದನಲ್ಲವೇ. ಇದರಿಂದ ಬುದ್ಧಿ ಬಂತ? ಎಚ್ಚರಿಸ್ಕೊಂಡು ಒಬ್ರನ್ನೊಬ್ರು ಇದನ್ನ ಆಡ್ರಿ ಅಂತ ಹೇಳ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಈ ಸಂಗೀತ ಅಂತ ಹೇಳ್ತಾನೆ. ಕೊಲಸ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ. ಕೊಲಸ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. 16. ನಿಮ್ಮಲ್ಲಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಓಕೆ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡ್ರಿ ಅಂತ ಹೇಳ್ತಾನೆ. ಅಂದ್ರೆ ನೀವು ಗಾನ ಎಲ್ಲಿ ಮಾಡ್ಬೇಕು? ಅದನ್ನು ಮೀಟಬೇಕು ಅಂತ ಹೇಳ್ತಾನೆ. ಹೃದಯ ಏನ್ ಮಾಡ್ಬೇಕು? ನೀವು
ಮೀಟಬೇಕು ಅಂತ, ಮೀಟಿದ್ರೆ ಅಂದ್ರೆ ಟಣ್ ಅಂತ ಸೌಂಡ್ ಬರುತ್ತೆ ಅಂತ ಹೇಳ್ತಾನೆ. ಹಂಗೆ ಮೀಟ್ರಿ, ನೀವು ಹೃದಯನ ಮೀಟಿ ನೀವೇನು ಮಾಡ್ರಿ, ನೀವು ಹಾಡಾಡಿ, ಬುದ್ಧಿಯಿಂದ ಆಡಿ, ಆತ್ಮದಿಂದಲ ಆಡಿ ಅಂತ ಹೇಳ್ತಾರೆ. ಮುಂದಕ್ಕೆ ನಿಮ್ಮ ಹೃದಯಗಳ ದೇವರಿಗೆ ಗಾನ ಮಾಡಿ, ಗಾನ ಮಾಡ್ರಿ ಅಂತ ಹೇಳ್ತಾರೆ. ಓಕೆ ಓಕೆ ಮಳೆಯಿಂದಾಗಲಿ ಏನು ಮಾಡಿದರೂ ಹಾ. ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಎಸ್, ಎಫೆಸ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. ಆದ್ದರಿಂದ ಆದರೆ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ಅಂತ ಹೇಳ್ತಾನೆ. ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳರಾಗಿ ನಡೆದುಕೊಳ್ಳಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾನೆ, ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಏನ್ ಮಾಡ್ಬೇಕಂತೆ, ಮಾತಾಡಿಕೊಳ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ಹಾಡುಗಳ ಮುಖಾಂತರ ಏನ್ ಮಾಡ್ಬೇಕು, ಮಾತಾಡಿಕೊಳ್ಬೇಕು. ನಾವು ನಿಮ್ಮನ್ನ ಎಚ್ಚರಿಸ್ಬೇಕು, ನೀವು ನನ್ನನ್ನ ಎಚ್ಚರಿಸ್ಬೇಕು. ನಾವೆಲ್ಲರೂ ಹಾಡಾಡುವಾಗ ನಾವು ಒಬ್ಬರೊಬ್ಬರು ಎಚ್ಚರಿಸ್ಕೊಳ್ಬೇಕು, ಹಾಡುಗಳ ಮುಖಾಂತರ ಉಪದೇಶ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಸೊ ಆದ್ರಿಂದ ಹಾಡುಗಳಂದ್ರೆ ಇದು 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 ಆರಾಧನೆ. ಹಾಡುಗಳು ಕೂಡ ಆರಾಧನೆಯಲ್ಲಿ ಒಂದು ಭಾಗ ಅಂತ ಹೇಳ್ತಾನೆ. ಹಾಗಾಗಿ ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದ ಹಾಡುವೆನು. ಆಮೇಲೆ ಇನ್ನೊಂದು ಸ್ಥಳದಲ್ಲಿ ರೋಮಪತ್ರಿಕೆ 15ನೇ ಅಧ್ಯಾಯ 10-11ನೇ ವಚನದಲ್ಲಿ ಜನಾಂಗಗಳಿರ ದೇವರ ಜನರೊಡನೆ ಉಲ್ಲಾಸ ಪಡ್ರಿ ಎಂದು, ಬೇರೊಂದು ಸ್ಥಳದಲ್ಲಿ ಜನಾಂಗಗಳೇ ಕರ್ತನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳು ಆತನನ್ನು ಸಂಕೀರ್ತಿಸಲಿ ಎಂದು ಬರೆದಿದೆ. ಅಂದ್ರೆ ಎಲ್ಲರೂ ಹಾಡಬೇಕು ಅಂತ, ಎಲ್ಲರೂ ಹಾಡಬೇಕು ಅಂತ. ಆಮೇಲೆ ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, ಈಗ ತನ್ನ ಸಹೋದರರು ಓದಿದರು. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. ಸೊ ಹಾಗಾಗಿ ಆರಾಧನೆಯಲ್ಲಿ ಒಂದು ಭಾಗಗಳಿವೆಲ್ಲ. ಇಟ್ಸ್ ವರ್ಷಿಪ್ ಅಂತ ಹೇಳ್ತಾನೆ, ಇದರ ಆರ್ಗನೈಸೇಷನ್. ಸೊ ಹಾಗಾಗಿ ದೇವರು ತಾನು ಸ್ವೀಕರಿಸುವಂತಹ ಸಭೆಯ ವಿಷಯದಲ್ಲಿ 3 ಮುಖ್ಯವಾದಂತಹ ಅಂಶಗಳನ್ನು ಆತನು ತೋರ್ಪಡಿಸಿದ್ದಾನೆ. ಆ 3 ಮುಖ್ಯವಾದಂಥ ಅಂಶಗಳನ್ನು ಯಾವೆಲ್ಲ ಸಭೆಗಳು ಕೈಕೊಂಡು ನಡೀತವೋ ಅಂತಹ ಸಭೆಗಳನ್ನು ಏನು ಮಾಡ್ತಾನೆ ಅಂದರೆ ಆತನು ಸ್ವೀಕಾರ ಮಾಡ್ತಾನೆ. ಸೊ ಹಾಗಾಗಿ ಆ 3 ಅಂಶಗಳು ಯಾವುದಪ್ಪ ಅಂತಂದರೆ, ನಂಬರ್ 1 ಕಾನೂನುಗಳು, 2ನೇದ್ದು ಆಡಳಿತ ಕ್ರಮ ಆರ್ಗನೈಸೇಷನ್, 3ನೇದ್ದು ಆರಾಧನೆಯ ಕ್ರಮ ಇಟ್ಸ್ ವರ್ಷಿಪ್. ಸೊ ಹಾಗಾಗಿ ಆ ವರ್ಷಿಪ್ಪು ಅನ್ನುವಂಥದ್ದು ಹೇಗಿರ್ಬೇಕಪ್ಪ ಅಂತಂದರೆ, ದೇವರು ಕೋರಿಕೊಂಡಂಥ ರೀತಿಯಲ್ಲಿ ದೇವರೇ ಗುರಿಯಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪರಿಶುದ್ಧಾತ್ಮನ ಸಹಾಯದಿಂದ ಸಲ್ಲಿಸುವಂಥ ಒಂದು ಆರಾಧನೆ ಆಗಿರಬೇಕು. ಅದು ಕೇವಲ ಇಬ್ರಿಯ ಪದ, ಗ್ರೀಕ್ ಪದ, ಪ್ರುಸ್ಕೋನಿಯೋ, ಶಕ ಅನ್ನುವಂಥ ಪದಗಳನ್ನು ಮುಂದಿಟ್ಕೊಂಡು ಅಡ್ಡ ಬಿದ್ದರು, ಮೊಣಕಾಲೂರಿದ್ರು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಅನ್ನುವಂಥದ್ದಕ್ಕೆ ಮಾತ್ರ ಸೀಮಿತ ಆಗದೇನೆ ಅದ್ರ ಹಿಂದಿರ್ತಕ್ಕಂಥ ಭಾವನೆ, ಒಂದು ಉದ್ದೇಶವನ್ನು ಅರ್ಥ ಮಾಡಿಕೊಂಡು ದೇವರು ಕೋರಿಕೊಂಡಂತಹ ಆರಾಧನೆಯನ್ನು, ಆ ಆರಾಧನೆಯಲ್ಲಿರ್ತಕ್ಕಂತಹ ಒಂದು ಕ್ರಮಗಳನ್ನು ಕೂಡ ಅಪೋಸ್ತಲರ ಒಂದು ಪರಂಪರೆ, 1ನೇ ಶತಮಾನದ ಕ್ರೈಸ್ತರು ಯಾವ ರೀತಿ ನಡೆಸ್ಕೊಂಡು ಬಂದರು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಆ ರೀತಿಯಾದಂಥ ಆರಾಧನೆ ಕಾರ್ಯಕ್ರಮವನ್ನು ಮಾಡಿದ್ರೆ ಅದು ದೇವರು ಮೆಚ್ಚುವಂಥ ಆರಾಧನೆ. ಅಂಥ ಒಂದು ಸಭೆಯನ್ನು ಆತನು ಏನು ಮಾಡ್ತಾನೆ, ಆತನು ಸ್ವೀಕಾರ ಮಾಡ್ತಾನೆ. ಆ ರೀತಿಯಾಗಿಲ್ಲದೇ ಇರ್ತಕ್ಕಂಥ ಸಭೆಗಳನ್ನು ಆತನು ಯಾವುದೇ ಕಾರಣಕ್ಕೂ ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಒಂದು ಸಮಯದಲ್ಲಿ ಈ ಸ್ಥಾನಿಕ ಸಭೆ ಮುಖಾಂತರ ರಕ್ಷಣಾ ಮಾರ್ಗದಲ್ಲಿರ್ತಕ್ಕಂಥವ್ರಿಗೂ, ಈಗಾಗಲೇ ಆತನ ಸಭೆಯವರು ಎಂಬುದಾಗಿ ಪರಿಗಣಿಸಲ್ಪಡ್ತಿರ್ತಕ್ಕಂಥವ್ರಿಗೂ ಕೂಡ ದೇವರು ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳುವಂತಹ, ಯಾವಾಗ ನಾವು ಈ ದೇಹನ ಬಿಟ್ಟು ಹೋಗ್ತೀವೋ ನಮಗೆ ಗೊತ್ತಿಲ್ಲ. ಬಿಟ್ಟೋದಂಥ ಗಳಿಗೆಯಲ್ಲಿ ದೇವರು ನನ್ನನ್ನು ಸ್ವೀಕರಿಸ್ತಾ ಇದ್ದಾನಾ, ಆ ಸ್ವೀಕರಿಸುವಂಥವರ ಸಾಲಿನಲ್ಲಿ ನಾನು ಸಮರ್ಥವಾಗಿ ಆತನು ಕೋರಿಕೊಂಡಂಥ ರೀತಿಯಲ್ಲಿಯೇ ನಾನು ಸಭೆಯಾಗಿ ಬಾಳಿದ್ದೀನಾ ಅನ್ನುವಂಥದ್ದನ್ನು ನಾನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ, ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಯಾರು, ಆತನವರನ್ನು ಮಾತ್ರ ಆತ ಕರ್ಕೊಳ್ತಾನೆ ಅಂತ ಹೇಳ್ತಾನೆ. ಆತನವರು ಯಾರು ಅಂತ ಹೇಳ್ತಾನೆ. ಕೊರಿಂಥದವರು ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ಈ ಒಂದು ವಚನವನ್ನು ನೋಡಿಕೊಂಡು ವಾಕ್ಯ ಭಾಗವನ್ನು ಮುಕ್ತಾಯ ಮಾಡ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 23ನೇ ವಚನ, ಕ್ರಿಸ್ತನ ಪ್ರತ್ಯಕ್ಷತೆ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ಆದರೆ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿರುವವನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾರವರು? ಆತನವರು ಅಂತ ಹೇಳ್ತಾನೆ. ಆತನವರು ಏನ್ ಮಾಡ್ತಾರೆ? ಎದ್ದು ಬರ್ತಾರೆ. ಯಾರವರು? ಆತನವರು. ಆತನವರು ಅಂದ್ರೆ ಯಾರು? ಕ್ರಿಸ್ತನಲ್ಲಿದ್ದವರು ಅಂದ್ರೆ ಅರ್ಥ ಏನಂತಂದ್ರೆ, ಏನು ಕ್ರಿಸ್ತನ್ ಹೇಳಿದ್ದನೋ ಅದನ್ನ ಮಾಡ್ತಕ್ಕಂಥವ್ರು. ಅದನ್ನ ಬಿಟ್ಟು ನನ್ನ ಇಷ್ಟಾನುಸಾರವಾಗಿ ನಾನು ಮಾಡ್ತೀನಿ, ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಹೇಳ್ದಂಗೆ ನಾನು ಮಾಡ್ತೀನಿ,
ನಾನು ಅವ್ರು ಹೇಳಿದಂಗೆ ನಾನು ಕೇಳಲಿಲ್ಲ ಅಂತಂದರೆ ನನ್ನ ಆದಾಯದ ನಿಂತು ಹೋಗ್ತದೆ. ಈ ರೀತಿಯಾದಂಥ ಒಂದು ಆಲೋಚನೆಗಳನ್ನು ಮಾಡಿಕೊಂಡು ನನ್ನ ಮನಸ್ಸಿಗೆ ಬಂದಂಗೆ ನಾನು ನಡ್ಕೊಂಡು ಹೋಗ್ತೀನಿ ಅಂತಂದರೆ ಆತನವರು ಅನ್ನುವಂಥವ್ರ ಸಾಲಿನಲ್ಲಿ ಯಾರಿರಲ್ಲ, ನಾನಿರಲ್ಲ. ಹಾಗಾಗಿ ಯೇಸು ಕ್ರಿಸ್ತನವರು ತನ್ನ ಒಂದು ಪ್ರತ್ಯಕ್ಷತೆಯಲ್ಲಿ ಯಾರು ಎದ್ದು ಬರ್ತಾರಂತಂದರೆ ಆತನವರು. ಯಾರು ಆತನವರು ಅಂತಂದರೆ ಆತನ ಏನು ಕೊಟ್ಟಿದ್ದನೋ ಅವುಗಳನ್ನು ಪ್ರಾಮಾಣಿಕವಾಗಿ ಆತನಿಗೆ ಮೆಚ್ಚುಗೆ ಆದಂಥ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ಕೊಂಡ್ರೆ ಏನು ಹೇಳ್ತಾನಂತಂದರೆ, ಭಲೆ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪವಾದ್ರಲ್ಲಿ ನೀನು ನಂಬಿಗಸ್ತನಾಗಿದ್ದಿ, ಈಗೋ ನಿನಗೆ ಇನ್ನೂ ತಗೋ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಆತನು ಕೊಡ್ತಾನೆ. ಅದನ್ನು ಬಿಟ್ಟು ಅಯ್ಯೋ ಆತನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂಬುದಾಗಿ ಭಯಪಟ್ಟು ನಾನು ಹೋಗಿ ಉಗಿದು ಔಸಿಟ್ಟೆ ಅಂತಂದರೆ ಕೆಟ್ಟ ಹಾಳು ನೀನು ಅಂತ ಹೇಳ್ತಾನೆ. ಒಯ್ದೆಲ್ಲ ಹಾಕ್ರಿವನ್ನ ಬೆಂಕಿ ಕೆರೆಯಲ್ಲಿ ಹಾಕ್ರಿ ಅಂತ ಹೇಳ್ತಾನೆ. ಹಾಗಾಗಿ ದೇವರು ನಮಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾನೆ. ದೇವರು ತಾನು ಸ್ವೀಕರಿಸುವಂತಹ ಸಭೆಗಳು ಹೇಗಿರಬೇಕು ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾನೆ. ಸಭೆ ಅಂದರೆ ಏನು ಅಂತ ತೋರಿಸ್ತಾ ಇದ್ದಾನೆ. ಸಭೆಯ ಒಂದು ಆರ್ಗನೈಸೇಷನ್ ಏನಂತ ತೋರಿಸ್ತಾ ಇದ್ದಾನೆ. ಸಭೆಯ ಕಾನೂನು ಏನಂತ ತೋರಿಸ್ತಾ ಇದ್ದಾನೆ. ಸಭೆಯ ಒಂದು ಆರಾಧನೆ ಕ್ರಮ ಏನು ಅಂತೇಳಿ ಸ್ಪಷ್ಟವಾಗಿ ತೋರಿಸ್ತಾ ಇರೋದ್ರಿಂದ ಆತನು ಸ್ವೀಕರಿಸುವಂತಹ ಸಭೆಗಳ ವಿಷಯದಲ್ಲಿ ಆತನ ಸ್ಪಷ್ಟತೆಯನ್ನು ಹೊಂದಿರೋದ್ರಿಂದ ಆ ಸ್ಪಷ್ಟತೆಯಿಂದ ಕೂಡಿದಂತಹ ಜೀವನ ಕ್ರಮ ನಮ್ಮದಾಗಿದೆಯಾ ಅನ್ನುವಂಥದ್ದನ್ನು ಅವಲೋಕನ ಮಾಡಿಕೊಂಡು ಎಲ್ಲಿ ತಪ್ಪಾಗಿದೆಯೋ ಅದನ್ನು ತಿದ್ದುಕೊಂಡು ಎಲ್ಲಿ ನ್ಯೂನ್ಯತೆಯಿಂದಿದೆಯೋ ಅವುಗಳನ್ನು ಸರಿಪಡಿಸ್ಕೊಂಡು ದೇವರು ಕೋರಿಕೊಂಡಂತಹ, ದೇವರು ಸ್ವೀಕರಿಸುವಂತಹ ಸಭೆಗಳಾಗಿ ಮುಂದುವರಿಲಿಕ್ಕಾಗುವಂತೆ ದೇವರು ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ. ನಾನು ಹೇಳಿದ್ದೇ ರೈಟು, ಇದಕ್ಕಿಂತ ಮೀರಿ ಬೇರೆ ಏನೂ ಇಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ. ನಾನು ಎಷ್ಟನ್ನು ಕಲ್ತಿದ್ದೀನೋ, ಎಷ್ಟನ್ನು ದೇವಜನರ ಮೂಲಕ, ಇನ್ನು ಅನುಭವಿ ಸುವಾರ್ತಿಗಳ ಮೂಲಕ, ಸಭಾ ಹಿರಿಯರ ಮೂಲಕವಾಗಿ ನಾವೇನು ಗ್ರಹಿಸ್ಕೊಂಡಿದ್ದೀವೋ ಅದನ್ನು ದೇವರ ವಾಕ್ಯಕ್ಕೆ ಅದನ್ನು ತಾಳೆ ಹಾಕಿ ನೋಡಿ ಸರಿಯಾದಂಥವುಗಳನ್ನು ಬೋಧಿಸಿದ್ದೀವಿ, ಕಲ್ತಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೆ ಹೊರತಾಗಿ ಇದೇ ಫೈನಲ್ಲು, ಇದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಕೂಡ ನಾನು ಇಲ್ಲ. ಯಾಕಂದರೆ ನಮ್ಮ ಜೀವನ ಎಂಥದ್ದಂತಂದರೆ ಕಲಿಯುವಂಥದ್ದೇ. ಅದಕ್ಕೆ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಏನು ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ, ಶಿಷ್ಯರನ್ನಾಗಿ ಮಾಡಿರಿ. ಶಿಷ್ಯರಂದ್ರೆ ಅರ್ಥ ಏನು? ಕಲಿಯುವವರು ಅಂತ. ಎಲ್ಲಿವರೆಗೆ ಕಲಿಯುವವರು? ಸಾಯುವವರೆಗೂ ಕಲಿಯೋದು. ಇವತ್ತು ನಾನು ಸಾಯ್ತೀನಿ ಅಂತಂದರೆ ಇವತ್ತು ಕೂಡ ಕಲಿಯುವಂಥದ್ದಿದೆ, ಇವತ್ತು ಕೂಡ ಕಲಿಬೇಕು ನಾನು. ಆ ರೀತಿ ಕಲಿತುಕೊಳ್ಳುವಂತಹ ಶಿಷ್ಯರಾಗಿ, ಕ್ರೈಸ್ತರಾಗಿ, ದೇವಜನರಾಗಿ, ದೇವರು ಸ್ವೀಕಾರಕ್ಕೆ ಯೋಗ್ಯವಾದ ಸಭೆಯಾಗಿ ನಾವುಗಳು ಜೀವಿಸಲಿಕ್ಕೆ ಆಗುವಂತೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸಲಿ. ಈ ರೀತಿಯಾದಂತಹ ಸ್ವೀಕಾರಕ್ಕೆ ಅರ್ಹವಲ್ಲದೇ ಇರುವಂಥ ಸ್ಥಿತಿಯಲ್ಲಿ ಏನಾದರೂ ಇದ್ದರೆ ಆ ಸ್ಥಿತಿಯನ್ನು ನಾವು ತಿಳಿದುಕೊಂಡು ನಮ್ಮನ್ನು ನಾವು ರಕ್ಷಿಸಿಕೊಂಡು ಯೋಗ್ಯವಾದ ರೀತಿಯಲ್ಲಿ ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಪಡಿಸಿಕೊಂಡು ದೇವರು ಸ್ವೀಕರಿಸುವಂಥ ಸಭೆಗಳಾಗಿ ಮುಂದುವರಿಲಿಕ್ಕೆ ಆಗುವಂತೆ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ, ಬಲಪಡಿಸಿ, ಪ್ರೋತ್ಸಾಹಿಸಿ ನಡೆಸಲಿ ಎಂಬುದಾಗಿ ಕೋರುತ್ತಾ, ಹಮ್ಮಿಕೊಂಡಂಥ ಈ ಒಂದು ಕಾರ್ಯಕ್ರಮದ ನಿಮಿತ್ತ ದೇವರು ತಾನೇ ಸ್ಥಾನಿಕ ಸಭೆಯನ್ನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ಕೋರುತ್ತಾ, ಸೇರಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ, ಈ ಮಾಧ್ಯಮದ ಮುಖಾಂತರ ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದಿಸಿ ಈ ವಾಕ್ಯ ಭಾಗನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು.